मीठे बच्चे, शांति का गुण सबसे बड़ा गुण है. ಮಧುರ ಮಕ್ಕಳೇ, ಶಾಂತಿಯ ಗುಣವು ಎಲ್ಲದಕ್ಕಿಂತಲೂ ದೊಡ್ಡ ಗುಣವಾಗಿದೆ. ಎಲ್ಲದಕ್ಕಿಂತ ದೊಡ್ಡ ಗುಣವಾಗಿದೆ. इसलिए शांति से बोलो, अशांति फैलना बंद करो. ಆದ್ದರಿಂದ ಶಾಂತಿಯಿಂದ ಮಾತನಾಡಿ, ಅಶಾಂತಿ ಹರಡಿಸುವುದನ್ನು ನಿಲ್ಲಿಸಿ. ಶಾಂತಿಯಿಂದ ಮಾತನಾಡಿ, ಅಶಾಂತಿ ಹರಡಿಸುವುದನ್ನು ನಿಲ್ಲಿಸಿ. बाबा प्रश्न ತಿಳಿಸ್ತಾ ಇದ್ದಾರೆ. संगम युग पर बाबा से बच्चों को कौन सा वर्षा मिलता है? गुणवान बच्चों की निशानी क्या होगी? संगम युगದಲ್ಲಿ ತಂದೆಯಿಂದ ಮಕ್ಕಳಿಗೆ ಯಾವ ಆಸ್ತಿಯು ಸಿಗುತ್ತದೆ? ಗುಣವಂತ ಮಕ್ಕಳ ಲಕ್ಷಣಗಳೇನು? ಗುಣವಂತ ಮಕ್ಕಳ ಲಕ್ಷಣಗಳೇನು? बाबा उत्तरದಲ್ಲಿ ತಿಳಿಸ್ತಾ ಇದ್ದಾರೆ. पहला वर्षा मिलता है ज्ञान का. ಮೊದಲ ಆಸ್ತಿ ಜ್ಞಾನ. ಎರಡನೇದು ಶಾಂತಿ. ಮೂರನೇದು ಗುಣಗಳ ಆಸ್ತಿ. गुणवान बच्चे सदा खुशी में रहेंगे. ಗುಣವಂತ ಮಕ್ಕಳು ಸದಾ ಖುಷಿಯಲ್ಲಿರ್ತಾರೆ. किसी का अवगुण नहीं देखेंगे. ಯಾರ ಅವಗುಣಗಳನ್ನು ನೋಡೋದಿಲ್ಲ. किसी की कंप्लेंट नहीं करेंगे. ಯಾರ ಪ್ರತಿಯೂ ದೂರು ಕೊಡುವುದಿಲ್ಲ. ಚಾಡಿಗಳನ್ನ ಹೇಳುವುದಿಲ್ಲ. जिसमें गुण है उनका संग में भी, जिसमें अवगुण है उनका संग में भी नहीं करेंगे. संग भी नहीं करेंगे. ಯಾರಲ್ಲಿ ಅವಗುಣಗಳಿವೆ ಅವರ ಸಂಗವನ್ನು ಮಾಡುವುದಿಲ್ಲ. ಯಾರಲ್ಲಿ ಅವಗುಣಗಳಿವೆಯೋ ಅವರ ಸಂಗವನ್ನು ಮಾಡುವುದಿಲ್ಲ. कोई ने कुछ कहा तो सुन अनसुन कर अपने मस्ती में रहेंगे. ಯಾರು ಏನಾದರೂ ಹೇಳಿದರೆ ಅದನ್ನು ಕೇಳಿಯೂ ಕೇಳದಂತೆ ತಮ್ಮ ಮಸ್ತಿಯಲ್ಲಿರುತ್ತಾರೆ. ಕೇಳಿಯೂ ಕೇಳದಂತೆ ತಮ್ಮ ಮಸ್ತಿಯಲ್ಲಿರುತ್ತಾರೆ. ಬಾಬಾ ಪ್ರಶ್ನೆ ಕೇಳಿದ್ರು, ಸಂಗಮಯುಗದಲ್ಲಿ ತಂದೆಯಿಂದ ಮಕ್ಕಳಿಗೆ ಯಾವ ಆಸ್ತಿ ಸಿಗುತ್ತೆ? ಇಲ್ಲಿ ಬಾಬಾ ಮುಖ್ಯವಾಗಿ 3 ಆಸ್ತಿಗಳನ್ನು ಹೇಳಿದ್ರು. ಮೊದಲನೇದು ಜ್ಞಾನ, ಶಕ್ತಿ ಮತ್ತು ಗುಣಗಳು. ಹಾಗೆ ಬಾಬಾ ಶಾಂತಿ, ಜ್ಞಾನ, ಶಾಂತಿ ಮತ್ತು ಗುಣಗಳು. ಹಾಗೆ ಬಾಬಾ ತಿಳಿಸಿದ್ರು ಗುಣವಂತ ಮಕ್ಕಳ ಲಕ್ಷಣಗಳೇನು ಅಂತ ಹೇಳಿ. ಹಾಗೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಗುಣವಂತ ಮಕ್ಕಳು ಸದಾ ಖುಷಿಯಲ್ಲಿರ್ತಾರೆ. ಅವರು ಯಾರ ಅವಗುಣಗಳನ್ನ ನೋಡುವುದಿಲ್ಲ, ಯಾರ ಬಗ್ಗೆ ಚಾಡಿ ಹೇಳೋದಿಲ್ಲ, ಮತ್ತೆ ಅವಗುಣ ಇರುವವರ ಸಂಘದಲ್ಲಿ ಹೋಗುವುದಿಲ್ಲ, ಸಂಘ ಮಾಡೋದಿಲ್ಲ. ಒಂದ್ ವೇಳೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋದಿಲ್ಲ.
ತಮ್ಮದೇ ಖುಷಿ ನಸಿ ಮಸ್ತಿಯಲ್ಲಿ ಇರ್ತಾರೆ ಅಂತ ಹೇಳಿ ಬಾಬಾ ತಿಳಿಸಿದ್ರು. ओम शांति। रूहानी बाप बैठ रूहानी बच्चों को समझाते हैं। एक तो तुमको बाप से ज्ञान का वर्षा मिल रहा है। ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆ ಕುರಿತು ತಿಳಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ತಾವು ಮೊದಲ ಆಸ್ತಿ ಅಂದ್ರೆ ಜ್ಞಾನ ಸಿಕ್ಕಿದೆ. बाप से भी गुण उठाना है और फिर इन चित्रों से लक्ष्मी नारायण भी गुण उठाना है. ಬಾಬಾ ಹೇಳ್ತಾರೆ ಈಗ ತಾವು ಮಕ್ಕಳು ತಂದೆಯಿಂದಲೂ ಕೂಡ ಗುಣಗಳನ್ನ ಧಾರಣೆ ಮಾಡ್ಕೋಬೇಕಾಗಿದೆ, ಜೊತೆಗೆ ದೇವತೆಗಳಲ್ಲಿರುವಂತಹ ಗುಣಗಳನ್ನು ಕೂಡ ಧಾರಣೆ ಮಾಡ್ಕೋಬೇಕಾಗಿದೆ. ಹೀಗೆ ಬಾಬಾ ಸಾಕಾರ ತಂದೆದ್ದಾಗಿರ್ಬೋದು, ನಿರಾಕಾರ ತಂದೆಯರ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳಿ ಮತ್ತು ದೇವತೆಗಳಲ್ಲಿರುವಂತಹ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳಿ. ಬಾಪ್ को कहा जाता है शांति का सागर, तो शांति भी धारण करनी चाहिए. ಹೀಗೆ ಶಿವಬಾಬರವರಿಗೆ ಶಾಂತಿಯ ಸಾಗರ, ಆನಂದದ ಸಾಗರ, ದಯಾ ಸಾಗರ ಇದೆಲ್ಲ ಮಹಿಮೆ ಮಾಡ್ತೀವಿ. ಆ ಎಲ್ಲ ಗುಣಗಳನ್ನು ಕೂಡ ತಾವು ಧಾರಣೆ ಮಾಡ್ಕೋಬೇಕಾಗಿದೆ. शांति के लिए बाप समझाते हैं, एक दो से शांति से बोलो. ಶಾಂತಿಯ ಗುಣ ಧಾರಣೆ ಮಾಡ್ಕೊಳ್ಳಿಕ್ಕೆ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ. ಅದಕ್ಕಾಗಿ ಪರಸ್ಪರದಲ್ಲಿ ಬಾಬಾ ಹೇಳ್ತಾರೆ ಶಾಂತಿಯಿಂದನೇ ಮಾತಾಡಿ, ಶಾಂತಿಯಿಂದನೇ ಇರ್ರಿ ಅಂತೇಳಿ. यह गुण उठाया जाता है. ಬಾಬಾರವರಿಂದ ಇಂಥ ಶಾಂತಿಯ ಗುಣವನ್ನ ಧಾರಣೆ ಮಾಡ್ಕೋಬೇಕಾಗಿದೆ. ಜ್ಞಾನ का गुण उठाई ही रहे हो, ಜ್ಞಾನದ ಗುಣವನ್ನಂತೂ ಧಾರಣೆ ಮಾಡ್ಕೋತಿದ್ರಿ, ತೆಗೆದುಕೊಳ್ತಾ ಇದ್ರಿ. यह नॉलेज पढ़ानी है, यह नॉलेज सिर्फ यह विचित्र बाप की पढ़ाते हैं. ಬಾಬಾ ಹೇಳ್ತಾರೆ ಈ ಜ್ಞಾನದ ಆಸ್ತಿಯನ್ನು ಪಡ್ಕೊಳ್ತಿದ್ರಿ, ಇದು ವಿಚಿತ್ರ ತಂದೆಯ ಮೂಲಕನೇ ಪಡ್ಕೊಳ್ತಾ ಇದ್ರಿ, ವಿಚಿತ್ರ ತಂದೆನೇ ಓದಿಸ್ತಾ ಇದ್ದಾರೆ. ವಿಚಿತ್ರ ಆತ್ಮಾಯೇ ಬಚ್ಚೆ ಪಡ್ತೆ ಹೇ, ಓದುವಂತವರು ಕೂಡ ವಿಚಿತ್ರವಾಗಿರುವಂತ ಆತ್ಮರು ಓದ್ತಾ ಇದ್ರಿ. यह ही नई खूबी जिसको और कोई जानते ही नहीं. ಈ ಓದುವಂತ ವಿಶೇಷತೆ ಈಗಲೇ ಇರೋದು, ಇದನ್ನ ಯಾರು ತಿಳ್ಕೊಂಡಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಏನು ಇವತ್ತು ಓದ್ತಾ ಇದ್ರಿ, ಯಾರ ಮೂಲಕ ಓದ್ತಾ ಇದ್ರಿ ಅನ್ನೋದು. ಶ್ರೀಕೃಷ್ಣ ಜೈಸೆ गुणवान भी, श्री कृष्ण भी दैवी गुण भी धारण करते हैं. बाप ने समझाया है मैं शांति का सागर हूँ, तो ಶಾಂತಿ यह ಸ್ಥಾಪನ करनी है. ಬಾಬಾ ಹೇಳ್ತಾರೆ ದೇವತೆ ಶ್ರೀಕೃಷ್ಣರಲ್ಲೂ ಕೂಡ ದೈವಿ ಗುಣಗಳು ಧಾರಣೆ ಆಗಿತ್ತು. ದೇವತೆಯಲ್ಲಿರುವಂತಹ ಎಲ್ಲ ಗುಣಗಳು ಕೃಷ್ಣನಲ್ಲಿ ಇತ್ತು. ಹಾಗೆ ಬಾಬಾ ಹೇಳ್ತಾರೆ ನಾನು ಶಾಂತಿಯ ಸಾಗರ ಆಗಿದ್ದೀನಿ, ಶಾಂತಿಯ ರಾಜ್ಯವನ್ನೇ ಸ್ಥಾಪನೆ ಮಾಡ್ತಿದ್ದೀನಿ. ಹಾಗಾದ್ರೆ ತಾವು ಅಂತ ಜಗತ್ತಿಗೆ ಹೋಗ್ತೀರಂದ್ರೆ ತಮ್ಮಲ್ಲೂ ಕೂಡ ಶಾಂತಿಯನ್ನ ಧಾರಣೆ ಮಾಡ್ಕೋಬೇಕಾಗಿದೆ. अशांति खत्म होनी है, अपनी चलन को देखना चाहिए, कहाँ तक हम ಶಾಂತಿ में रहते हैं. ಬಾಬಾ ಹೇಳ್ತಿದ್ದಾರೆ ಈಗ ಶಾಂತಿಯನ್ನ ಸಮಾಪ್ತಿ ಮಾಡಿ, ಎಲ್ಲಿಯವರೆಗೆ ನಮ್ಮ ಚಲನ ವಲನದಲ್ಲಿ ಶಾಂತಿ ಬಂದಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಹುತ್ ಪುರುಷ ಲೋಗ್ कहते हैं जो ಶಾಂತಿ ಪಸಂದ್ करते हैं. ಬಹಳಷ್ಟು ಸಾಧು ಸಂತರು ಎಲ್ಲ ಶಾಂತಿಯನ್ನೇ ಇಷ್ಟಪಡ್ತಾರೆ, ಶಾಂತಿ ಬೇಕು ಅಂತೇಳಿ ಎಲ್ಲರೂ ಬಯಸ್ತಾ ಇದ್ದಾರೆ. ಸಮಸ್ತೆ ಹೇ ಕಿ ಶಾಂತಿ ರಹನಾ ಅಚ್ಚಾ ಹೇ, ಎಲ್ಲರೂ ತಿಳ್ಕೊಳ್ತಾರಂತೆ ಶಾಂತಿಯಲ್ಲಿರೋದು ಬಹಳ ಚೆನ್ನಾಗಿ, ಸ್ಥಿತಿ ಚೆನ್ನಾಗಿರುತ್ತೆ. ಗಲಾಟೆ ಶಬ್ದ ಯಾರಿಗೂ ಇಷ್ಟ ಆಗೋದಿಲ್ಲ. ಆತ್ಮನ ಮೂಲ ಸ್ವಭಾವನೇ ಶಾಂತಿ, ಹಾಗೆ ಎಲ್ಲರೂ ಶಾಂತಿನೇ ಬಯಸ್ತಾ ಇದ್ದಾರೆ. ಶಾಂತಿ ಕಾ ಗುಣ ಬಿ ಬಹುತ್ ಭಾರಿ ಹೇ, ಈ ಶಾಂತಿ ಎನ್ನುವಂತ ಗುಣ ಏನಿದೆ ಬಹಳ ದೊಡ್ಡ ಗುಣ ಆಗಿದೆ. परंतु शांति कैसे स्थापन होगी, शांति का अर्थ क्या है, यह ಭಾರತವಾಸಿ ಬಚ್ಚೆ नहीं जानते. ಆದ್ರೆ ಬಾಬಾ ಹೇಳ್ತಾರೆ ಶಾಂತಿ ಎನ್ನುವಂಥದ್ದು ಎಷ್ಟು ದೊಡ್ಡ ಗುಣ, ಎಲ್ಲರಿಗೂ ಶಾಂತಿ ಬೇಕು, ಎಲ್ಲರಿಗೂ ಶಾಂತಿ ಅವಶ್ಯಕತೆ ಇದೆ. ಆದ್ರೆ ಶಾಂತಿ ಎಲ್ಲಿ ಇರುತ್ತೆ, ಇದನ್ನ ಯಾರು ಸ್ಥಾಪನೆ ಮಾಡ್ತಾರೆ, ಶಾಂತಿ ಹೆಂಗ್ ಸ್ಥಾಪನೆ ಆಗತ್ತೆ, ಇದಂತೂ ಭಾರತವಾಸಿಗಳೇ ತಿಳ್ಕೊಂಡಿಲ್ಲ. ಭಾರತವಾಸಿयों के लिए ही कहेंगे. ಈ ಮಾತನ್ನ ಬಾಬಾ ಭಾರತವಾಸಿಗಳಿಗೆ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಹೆಚ್ಚು ಅಶಾಂತಿಯಲ್ಲಿ ಬಂದಿದ್ದಾರೆ, ಹೆಚ್ಚು ಅಲೆದಾಟದಲ್ಲಿದ್ದಾರೆ. ಬಾಪ್ ಆತೆ ಬಿ ಭಾರತ್ ಮೇ ಹಿ, ಬಾಬಾ ಬರುವುದೇ ಭಾರತದಲ್ಲಿ,
ಹಾಗಾಗಿ ಅವರ ಮೂಲ ಶಾಂತಿಯ ಸಾಗರ ಎನ್ನುವಂತ ಗುಣ ಏನಿದೆ ಅದನ್ನ ಭಾರತವಾಸಿಗಳಿಗಾಗಿ ಧಾರಣೆ ಮಾಡಿಸ್ತಿದ್ದಾರೆ. ನಾನು ಇಲ್ಲಿನೇ ಶಾಂತಿಯ ರಾಜ್ಯವನ್ನೇ ಸ್ಥಾಪನೆ ಮಾಡ್ತಿದ್ದೀನಿ, ಹಾಗಾಗಿ ಭಾರತವಾಸಿಗಳು ಈ ಶಾಂತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. अभी तुम समझते हो बरोबर अंदर में भी ಶಾಂತಿ ಜರೂರ್ ಹೋನಿ ಚಾಹಿಯೆ. ಮಕ್ಕಳಿಗೆ ಗೊತ್ತಾಗಿದೆ ಈಗ ಬಾಬಾ ಬಂದು ಹೇಳಿದ ನಂತರ ಒಳಗಡೆ ಆಂತರದಲ್ಲಿ ಬಹಳಷ್ಟು ಶಾಂತಿಯಲ್ಲಿರ್ಬೇಕಾಗಿದೆ. ऐसे नहीं कोई अशांति करे तो खुद को भी अशांत करना. ಈ ರೀತಿ ಎಲ್ಲ ಬೇರೆಯವ್ರು ಯಾರಾದ್ರೂ ಬಂದು ಏನಾದ್ರೂ ಹೇಳಿದ್ರು ಅದು ಕೇಳ್ಕೊಂಡು ಒಳಗೆ ಶಾಂತಿಯಲ್ಲಿದ್ರೆ ಅವ್ರ ಮಾತು ಕೇಳ್ತಿದ್ದಂಗೆ ಅಶಾಂತಿಯಲ್ಲಿ ಬರೋದು, ಕ್ರೋಧದಲ್ಲಿ ಬರೋದು, ಈರ್ಷೆಯಲ್ಲಿ ಬರೋದು, ಈ ರೀತಿಯಲ್ಲಿ ನಹಿ. ಅಶಾಂತಿ ಹೋನ ಯಹ ಬಿ ಅವಗುಣ ಹೇ. ಬಾಬಾ ಹೇಳ್ತಾರೆ, ಅವ್ರು ಬಂದು ಹೇಳ್ತಾರೆ ಅದನ್ನ ಕೇಳಿದ ನಂತರ ನೀವು ಸ್ಥಿತಿಯಲ್ಲಿ ಏರುಪೇರು ಮಾಡ್ಕೊಳ್ತಿರ್ತೀರಲ್ಲ ಅದು ಕೂಡ ಅವಗುಣನೇ ಅಂತ ಬಾಬಾ ಹೇಳ್ತಾರೆ. ಸೂಕ್ಷ್ಮ ಅವಗುಣ, ಸೂಕ್ಷ್ಮ ದೇಹಾಭಿಮಾನ. ಬಾಬಾ ನಿನ್ನ ಹೇಳಿದ್ರಲ್ಲ ಸೂಕ್ಷ್ಮ ದೇಹಾಭಿಮಾನ, ದೊಡ್ಡ ದೊಡ್ಡವೆಲ್ಲ ಬಿಟ್ಟಿದ್ದೀರಿ, ಸಣ್ಣ ಸಣ್ಣವಿದಾವ. ಈಗ ಯಾರ ಬಂದು ಏನೋ ಹೇಳ್ತಿದ್ದಂಗೆ ಸ್ಥಿತಿ ಏರುಪೇರು ಆಗುತ್ತೆ ಅಂದ್ರೆ ಅದು ಕೂಡ ಸೂಕ್ಷ್ಮ ದೇಹಾಭಿಮಾನ ಆಗುತ್ತೆ. ಹೀಗೆ अवगुण को निकलना है, हर एक से गुण ग्रहण करना है. ಹೀಗೆ ಬಾಬಾ ಹೇಳ್ತಿರೋ ಪ್ರತಿಯೊಬ್ಬರಲ್ಲೂ ಗುಣವನ್ನೇ ನೋಡ್ಬೇಕು, ಗುಣಗಳನ್ನೇ ಗ್ರಹಣ ಮಾಡ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಅವಗುಣ ತರಫ್ ದೇಖ್ನಾ ಬಿ ನಹಿ ಚಾಹಿಯೆ. ಅವಗುಣಗಳನ್ನ ಕಡೆಗೆ ನೋಡಲೇಬಾರ್ದು ಅಂತ ಬಾಬಾ ಹೇಳ್ತಾರೆ. ಬಲ್ ಆವಾಜ್ ಸುನ್ತೆ रहते हो, आवाज सुनते रहते हो तो भी खुद अशांत रहना, खुद शांत रहना चाहिए. क्योंकि बाप और दादा दोनों शांत रहते हैं. ಬಲೆ ಹೊರಗಡೆಯಿಂದ ಎಷ್ಟೇ ಗಲಾಟೆ ಇರ್ಬೋದು, ಎಷ್ಟೇ ಶಬ್ದ ಇರ್ಬೋದು, ನೀವು ಯೋಗ ಕೂತ್ಕೊಂಡಿದ್ರಿ, ಮಕ್ಕಳು ಗಲಾಟೆ ಮಾಡ್ತಿದ್ದಾರೆ, ಪರವಾಗಿಲ್ಲ ಬಾಬಾ ಹೇಳ್ತಾರೆ, ಆದ್ರೂ ನೀವು ಅಶಾಂತಿಯಲ್ಲಿ ಬರಬಾರ್ದು ಅಂತ ಬಾಬಾ ಹೇಳ್ತಾರೆ. ಹೀಗೆ ಆಂತರಿಕವಾಗಿ ನೀವು ಇಷ್ಟು ಶಾಂತಿಯಲ್ಲಿರ್ಬೇಕು, ಹೊರಗಡೆ ಶಬ್ದ ಗಲಾಟೆ ನಿಮ್ಮ ಮೇಲೆ ಏನು ಪರಿಣಾಮ ಬೀರಬಾರ್ದು, ಆ ರೀತಿ ಶಾಂತಿಯಲ್ಲಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ದಾದಾ ಮತ್ತು ಬಾಬಾ ಇಬ್ರು ಕೂಡ ಶಾಂತಿಯಲ್ಲಿದ್ದಾರೆ. ಹೊರಗಡೆ ಎಷ್ಟು ಶಬ್ದ ಆದ್ರೂ ಬಾಬಾರವ್ರಿಗೆ ಅದು ಲೆಕ್ಕಕ್ಕೆ ಇಲ್ಲ. ಅಭಿ ಬಿಗಡ್ತೆ ನಹಿ ಹೇ, ರೆಡಿ ರೆಡಿ ನಹಿ ಮಾರ್ತೆ, ಅವ್ರೆಂದು ಕೂಗೋದಿಲ್ಲ, ಗಲಾಟೆ ಮಾಡೋದೇ ಇಲ್ಲ, ಹೊರಗಡೆ ಶಬ್ದ ಕೇಳಿ. ಯಹ ಬ್ರಹ್ಮ ಬಿ ಸಿಕ್ನಾ ಹೇ. ಬಾಬಾ ಹೇಳ್ತಿದ್ರಿ ಬ್ರಹ್ಮಾರವರು ಕೂಡ ಕಲ್ತಿದ್ದಾರೆ ಶಾಂತಿಯಿಂದ ಹೆಂಗಿರ್ಬೇಕು ಅನ್ನೋದು. ಜಿತನಾ ಶಾಂತಿ ಮೇ ರಹೋ ಉತನಾ ಅಚ್ಚಾ ಹೇ. ಎಷ್ಟೆಷ್ಟು ಶಾಂತಿಯಲ್ಲಿ ಇರ್ತೀರಿ ಅಷ್ಟೆಷ್ಟು ಒಳ್ಳೇದು ಅಂತ ಬಾಬಾ ಹೇಳ್ತಾರೆ. ಶಾಂತಿ ಸೆ ಹಿ ಯಾದ್ ಶಾಂತಿ ಸೆ ಹಿ ಯಾದ್ ಕರ್ ಸಕ್ತೆ ಹೇ. ಶಾಂತಿಯಲ್ಲಿದ್ದಾಗ ಮಾತ್ರ ನೆನಪು ಮಾಡ್ಲಿಕ್ಕೆ ಸಾಧ್ಯ. ಒಳಗಡೆ ಅಶಾಂತಿ ಇತ್ತು, ಏರುಪೇರು ಸ್ಥಿತಿ ಇತ್ತು ಅಂದ್ರೆ ಬಾಬಾರವ್ರನ್ನ ನೆನಪು ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಅಶಾಂತಿ ವಾಲೆ ಯಾದ್ ಕರ್ ನಾ ಸಕೆ. ಅಶಾಂತಿ ಒಳಗಡೆ ಸ್ಥಿತಿ ಇಟ್ಕೊಂಡಿರಂದ್ರೆ ಬಾಬಾ ಹೇಳ್ತಾರೆ ನೆನಪು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹರ್ ಏಕ್ ಸೆ ಗುಣ ಗ್ರಹಣ ಕರು. ಪ್ರತಿಯೊಬ್ಬರಿಂದ ಗುಣಗಳನ್ನೇ ಗ್ರಹಣ ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. दत्तात्रेय आदि के मिसल भी यहाँ से लगाते हैं. देव देवताओं जैसे गुणवान तो कोई होता ही नहीं. ಬಾಬಾ ಹೇಳ್ತಿದ್ದಾರೆ ದತ್ತಾತ್ರೇಯ ಎಷ್ಟೊಂದು ಗುಣಗಳ ಗ್ರಹಣ ಮಾಡ್ತಿದ್ರು. ಒಂದೊಂದು ಪಶು ಪಕ್ಷಿಗಳಿಂದ ಅವರು ಗುಣಗ್ರಹಣ ಮಾಡ್ತಿದ್ರು, ಪ್ರಕೃತಿಯಿಂದ ಗುಣಗ್ರಹಣ ಮಾಡ್ತಿದ್ರು. ಹಾವಿನಲ್ಲಿರೋ ವಿಶೇಷ, ಹಾವಂದ್ರೇನು ವಿಷ ಅಂತ ನೋಡ್ತಾರೆ, ಹಾವಿನಲ್ಲಿ ಒಂದು ವಿಶೇಷ ಗುಣ ನೋಡ್ತಿದ್ರು, ನಾಯಿಲಿರೋ ವಿಶೇಷ ಗುಣ ನೋಡ್ತಿದ್ರು. ಹಾಗಾಗಿ ದತ್ತಾತ್ರೇಯ ಚಿತ್ರದ ಮುಂದೆ ಎಲ್ಲಾ ವಿಧದ ಪ್ರಾಣಿ ಪಕ್ಷಿಗಳ ತೋರಿಸ್ತಾರೆ. ಅಂದ್ರೆ ಎಲ್ಲದರಿಂದನೂ ಅವರು ಗುಣಗಳನ್ನ ಗ್ರಹಣ ಮಾಡ್ಕೊಳ್ತಾ ಇದ್ರು. ಹಾಗೆ ಬಾಬಾ ಹೇಳ್ತಿದ್ದಾರೆ ದೇವತೆಗಳಲ್ಲಿ ಬಹಳಷ್ಟು ಗುಣಗಳಿತ್ತು, ಅವರಷ್ಟು ಗುಣಗಳು ಮತ್ತೆ ಯಾರಲ್ಲಿ ಕೂಡ ಇರ್ಲಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಏಕಿ ವಿಕಾರ विकार मूल है, उस पर तुम जीत पा रहे हो, ಪಾತೆ ರಹತೆ ಹೋ. ಬಾಬಾ ಹೇಳ್ತಾರೆ ಅವಗುಣಗಳಿಗೆ ಮುಖ್ಯ ಕಾರಣ ಒಂದು ವಿಕಾರದ್ದಾಗಿದೆ, ಹಾಗಾಗಿ ನೀವು ಅದರ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದೀರಿ. ಕರ್ಮೇಂದ್ರಿಯೋ ಪರ್ ವಿಜಯ ಪಾನೆ ಹೇ. ಬಾಬಾ ಹೇಳ್ತಾರೆ ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನ ಗಳಿಸ್ಬೇಕಾಗಿದೆ. ಅವಗುಣೋ ಕೋ ಚೋಡ್ ದೇನಾ ಹೇ, ದೇಖ್ನಾ ಬಿ ನಹಿ ಹೇ. ಬಾಬಾ ಹೇಳ್ತಾರೆ ಅವಗುಣಗಳನ್ನ ಬಿಟ್ಟು ಬಿಡಿ,
ನೋಡ್ಲಿ ನೋಡ್ಲೂಬಾರ್ದು ಅಂತ ಬಾಬಾ ಹೇಳ್ತಾರೆ. ಇವರಲ್ಲಿ ಇಂಥ ಗುಣ ಇದೆ, ವರ್ಣನೆ ಮಾಡೋದಲ್ಲ, ಸಂಕಲ್ಪದಲ್ಲೂ ಕೂಡ ನೋಡ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಬುದ್ಧಿಯಲ್ಲಿ ಅಂತಲ್ಲಿ ಇವರಲ್ಲಿ ಇಂಥ ಗುಣ ಇದೆ ಅಲ್ಲ, ಅವಗುಣ ಇದೆ ಅಲ್ಲ, ಟಚ್ ಕೂಡ ಮಾಡಬಾರ್ದು ಬುದ್ಧಿಯಲ್ಲಿ ಅವಗುಣ ಅಂತ ಹೇಳಿ ಬಾಬಾ ಹೇಳ್ತಾರೆ. बोलना भी नहीं है, जिनमें गुण है उनके पास ही जाना चाहिए. ಯಾರಲ್ಲಿ ಗುಣಗಳಿರುತ್ತೆ ಅವರ ಸಂಗನೆ ಮಾಡಿ, ಅವ್ರ ಜೊತೆಗೆ ಒಡನಾಟದಲ್ಲಿ, ಅವರ ಸಂಪರ್ಕದಲ್ಲಿ ಇರಿ ಅಂತ ಬಾಬಾ ಹೇಳ್ತಾರೆ. ರಹನ ಬಿ ಬಹುತ್ ಮೀಠಾ ಶಾಂತ ಹೇ, ಮತ್ತೆ ಇರ್ಬೇಕು ಹೇಗೆ, ಬಹಳ ಶಾಂತಿಯಲ್ಲಿ ಬಹಳ ಮಧುರರಾಗಿ ಕೂಡ ಇರ್ಬೇಕಾಗಿ. ಥೋಡಾ ಹಿ ಬೋಲ್ನೆ ಸೆ ತುಮ್ ಸಬ್ ಕಾರ್ಯ ಕರ್ ಸಕ್ತೆ ಹೋ. ಸ್ವಲ್ಪ ಹೇಳಿದ್ರೆ ಸಾಕು, ಸ್ವಲ್ಪ ಮಾತಿನಿಂದಲೂ ಕೂಡ ಎಲ್ಲ ಕೆಲಸನೂ ಮಾಡ್ಕೊಬಹುದು ಅಂತ ಹೇಳಿ ಬಾಬಾ ಬಾಬಾ ಹೇಳ್ತಿದ್ದಾರೆ. ಕೆಲವು ಸಾರಿ ಮಾತಾಡ್ದೇನು ಕೂಡ ಕೆಲವೊಂದು ಕೆಲಸಗಳನ್ನ ಮಾಡಿಸ್ಕೊಳ್ಬಹುದು. ಸಬ್ಸೆ ಗುಣ ಗ್ರಹಣ ಕರ್ ಗುಣವಾನ್ ಬನ್ನ ಹೇ, ಎಲ್ಲರಿಂದ ಗುಣಗಳನ್ನ ಗ್ರಹಣ ಮಾಡಿ ಗುಣವಂತರಾಗಬೇಕಾಗಿದೆ. समझो सयाने जो होते हैं वहाँ शांत रहना पसंद करते हैं. ಬಾಬಾ ಹೇಳ್ತಿದ್ದಾರೆ, ಯಾರ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ಸಾಧು ಸಂತರು ಶಾಂತಿಯಲ್ಲಿ ಇರ್ಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಕೈ ಭಕ್ತ ಲೋಗ್ ज्ञानियों से भी सयाने ನಿರ್ಮಾಣ ಚಿತ್ತ ಹೋತಾ ಹೇ. ಬಾಬಾ ಹೇಳ್ತಾರೆ, ಕೆಲವು ಭಕ್ತರು ಜ್ಞಾನಿಗಳಿಗಿಂತಲೂ ಬಹಳ ನಮ್ರರಾಗಿರ್ತಾರೆ, ಪ್ರಾಮಾಣಿಕರಾಗಿರ್ತಾರೆ. ಇನ್ನು ಜ್ಞಾನಿಗಳಲ್ಲೇ ಅಶಾಂತಿ ಇರುತ್ತೆ, ಅವಗುಣಗಳಿರುತ್ತೆ. ಆದ್ರೆ ಭಕ್ತರಲ್ಲಿ ನಿರ್ಮಾಣ ಆಗಿರ್ತಾರೆ, ಅವರಲ್ಲಿ ಯಾವುದೇ ಅಹಂಕಾರ ಇರೋದಿಲ್ಲ, ಎಲ್ಲರಿಗೂ ಬಾಗ್ತಾ ಇರ್ತಾರೆ. ಹೀಗೆ ಜ್ಞಾನಿ ಸರಿ ಭಕ್ತರಿಗೂ ಕೂಡ ಪ್ರಾಮಾಣಿಕತೆ ನಿರ್ಮಾಣತೆ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. बाबा तो अनुभवी है ना, यह जिस लौकिक बाप का बच्चा था वह टीचर था, बहुत निर्माण ಶಾಂತ रहता था. ಹೀಗೆ ಬಾಬಾ ಬ್ರಹ್ಮ ತಂದೆ ತಮ್ಮ ಅನುಭವದಲ್ಲಿ ಹೇಳ್ತಿದ್ದಾರೆ. ಲೌಕಿಕ ತಂದೆ ಬಾಬಾ ಹೇಳ್ತಾರೆ, ಅವ್ರ ತಂದೆ ಟೀಚರು ಆಗಿದ್ರು, ಅವ್ರ ಮಕ್ಕಳು ಎಷ್ಟೊಂದು ಅವರು ಬಹಳ ನಮ್ರರಾಗಿದ್ರು, ಶಾಂತಿಯಲ್ಲಿ ಇರ್ತಾ ಇದ್ರು. ಕವಿ ಕ್ರೋಧ ನಹಿ ಆತಾತ, ಎಂದೂ ಕೂಡ ಅವರು ಕ್ರೋಧವನ್ನು ಕೂಡ ಮಾಡ್ಕೊಳ್ತಾ ಇರಲಿಲ್ಲ. जैसे साधु लोग होते हैं तो उनको भी महिमा किया जाता है. भगवान से मिलने के लिए पुरुषार्थ कर रहे हैं ना. ಹೀಗೆ ಬಾಬಾ ಹೇಳ್ತಿದ್ದಾರೆ, ಕೆಲವರು ಸಾಧು ಸಂತರು ಕೂಡ ಬಹಳಷ್ಟು ಮಹಿಮಾ ಯೋಗ್ಯರಾಗಿರ್ತಾರೆ. ಭಗವಂತನನ್ನ ಮಿಲನ ಮಾಡ್ಬೇಕು ಅಂತಾನೆ ಅವ್ರು ಎಷ್ಟು ಪುರುಷಾರ್ಥ ಮಾಡ್ತಿರ್ತಾರೆ. ಭಕ್ತರು ಸಾಧು ಸಂತರು ಕೋಶಿಶ್ ಕಾಶಿ ಮೇ ಹರಿದ್ವಾರ್ ಮೇ ಜಾಕ ರತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಭಗವಂತನ ಮಿಲನ ಮಾಡೋದಕ್ಕಾಗಿ ಕಾಶಿಯಲ್ಲಿ ಹರಿದ್ವಾರದಲ್ಲಿ ಹೋಗಿ ಇರ್ತಾರೆ. ಬಚ್ಚೋं को बहुत ही ಶಾಂತ ಅವರು ಮೀಠಾ ರಹನಾ ಚಾಹಿಯೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳಂತೀಗ ಬಹಳ ಶಾಂತಿ ಮತ್ತು ಮಧುರರಾಗಿರ್ಬೇಕಾಗಿದೆ. ಯಹ ಕೊಯಿ ಅಶಾಂತಿ ರಹನಾ ಹೈ ತೋ ಶಾಂತ ಫೈಲಾನಾ ನಿಮಿತ್ತ ನಹಿ ಬನ್ ಸಕ್ತೆ. ಬಾಬಾ ಹೇಳ್ತಾರೆ, ಒಂದ್ ವೇಳೆ ಅಶಾಂತಿಯಲ್ಲಿ ಇರ್ತೀರಂದ್ರೆ ಶಾಂತಿಯನ್ನ ಹರಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಒಳಗೊಳಗೆ ಎಷ್ಟು ಶಾಂತಿಯಲ್ಲಿ ಇರ್ತೀವಿ ಅಷ್ಟು ಶಾಂತಿಯನ್ನ ಹರಡಿಸ್ಲಿಕ್ಕೆ ಸಾಧ್ಯ. ಒಳಗೊಳಗೆ ಅಶಾಂತಿ ಇರ್ತೀರಂದ್ರೆ ಶಾಂತಿಯನ್ನ ಹರಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಶಾಂತಿ ವಾಲೆ ಸೆ ಬಾತ್ ಬಿ ನಹಿ ಕರ್ನಿ ಚಾಹಿಯೆ. ಅಶಾಂತಿಯನ್ನ ಹರಡಿಸುವವರ ಜೊತೆಗೆ, ಗಲಾಟೆ ಮಾಡುವವರ ಜೊತೆಗೆ, ಜಗಳ ಮಾಡುವವರ ಜೊತೆಗೆ ಮಾತಾಡಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ದೂರ ರಹನಾ ಚಾಹಿಯೆ, ಅವರಿಂದ ದೂರ ಇರ್ಬೇಕು. ಫರ್ಕ್ है ना, यह ಬಗುಲೆ ಅವ್ರ ಹಂಸ ಹೇ. ವ್ಯತ್ಯಾಸ ಇದೆ ಅಲ್ವಾ, ಕೊಕ್ಕರೆಗೂ ಹಂಸಕ್ಕೂ ಅಂತ ಬಾಬಾ ಹೇಳ್ತಾರೆ. ಹಂಸ ಸಾರಾ ದಿನ್ ಮೋತಿ ಚುಗ್ನೆ ರಹತೆ ಹೇ. ಬಾಬಾ ಹೇಳ್ತಾರೆ, ಹಂಸ ಇಡೀ ದಿನ ರತ್ನವನ್ನ ಆಯ್ಕೆ ಮಾಡೋದ್ರಲ್ಲೇ ಇರ್ಬೇಕಾಗಿ. ಹಾಗಾಗಿ ಬಾಬಾ ಹೇಳ್ತಾರೆ, ತಾವು ಹಂಸದ ರೀತಿಯಲ್ಲಿ ಜ್ಞಾನಿಗಳಾಗಿ ಗುಣಗಳನ್ನೇ ಗ್ರಹಣ ಮಾಡ್ತಾ ಇಡೀ ದಿನ. ಯಾರ್ಯಾರ ಸಂಬಂಧ ಸಂಪರ್ಕದಲ್ಲಿ ಬರ್ತೀರಿ ಅವರೆಲ್ಲರಲ್ಲಿರುವಂತ ಒಂದೊಂದು ವಿಶೇಷತೆಯನ್ನ ನೋಡಿ, ಆ ವಿಶೇಷತೆಯನ್ನ ಅವ್ರಿಗೆ ಹೇಳಿ, ಅವ್ರನ್ನ ಹೊಗಳಿ, ಅವ್ರಿಗೆ ಪ್ರಶಂಸೆ ಮಾಡಿ, ಆಗ ಅವ್ರಿಗೂ ಖುಷಿ ಆಗುತ್ತೆ. ಹೀಗೆ ಹಂಸದ ರೀತಿಯಲ್ಲಿ ರತ್ನವನ್ನೇ ಆಯ್ಕೆ ಮಾಡ್ತಾ ಹೋಗಿ ಉಠತೆ ಬೈಠತೆ ಚಲತೆ ಅಪನೆ ಜ್ಞಾನ ಕೋ ಸಿಮರನ್ ಕರ್ತಾ ರಹೋ. ಬಾಬಾ ಕುಳಿತರು ನಿಂತರು ಎದ್ದೇಳ್ತಾ ತಿರುಗಾಡ್ತಾ ಜ್ಞಾನದ ಸ್ಮರಣೆ ಮಾಡ್ತಾ ಇರಿ.
स्मरण ಮಾಡ್ತಾ ಮಾಡ್ತಾ गुण ग्रहण ಕೂಡ ಆಗುತ್ತೆ. सारा दिन बुद्धि में यही रहे किसी को कैसे समझाओ बाप का परिचय कैसे देवे. ಹೀಗೆ ಬಾಬಾ ಹೇಳ್ತಾರೆ ಇಡೀ ದಿನ ಬುದ್ಧಿಯಲ್ಲಿ ಈ ಚಿಂತೆ ಇರ್ಬೇಕಂತೆ, ನಾನು ಯಾರಿಗೆ ತಂದೆಯ ಪರಿಚಯ ಹೇಳಲಿ, ಯಾರಿಗೆ ಹೆಂಗ್ ಜ್ಞಾನ ಹೇಳ್ಕೊಳ್ಳಿ, ಯಾರಿಗ್ ತಿಳಿಸ್ಲಿ, ಈ ರೀತಿ ಬುದ್ಧಿಯಲ್ಲಿ ವಿಚಾರ ಬರ್ತಾನೆ ಇರ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. बाबा ने समझाया है जो भी बच्चे आते हैं उनसे ಫಾರಂ ಭರಾಯ ಜಾತಾ ಹೇ. ಬಾಬಾನು ಕೂಡ ಹೇಳಿದ್ದಾರೆ ಮಕ್ಕಳಿಗೆ ಫಸ್ಟ್ ಯಾರು ಜ್ಞಾನ ತೆಗೆದುಕೊಳ್ಳಿಕ್ಕೆ ಬರ್ತಾರೆ, ಕೋರ್ಸ್ ಆಗಿ ಬರ್ತಾರೆ, ಅವರಿಂದ ಫಾರ್ಮ್ ತುಂಬಿಸ್ಕೊಳ್ಳಿ. सेंटर पर जब कोई कोर्स लेने चाहते हैं तो उनसे फॉर्म भरता है, फिर नहीं लेना कोई नहीं लेना है तो फॉर्म भराने की दरकारी नहीं. ಬಾಬಾ ಹೇಳ್ತಿದ್ರು ಕೋರ್ಸ್ ತೆಗಿಲಿಕ್ಕೆ ಬಂದವ್ರಿಗೆ ಫಾರ್ಮ್ ಅನ್ನ ತುಂಬಿಸ್ಕೊಳ್ಳಿ. ಹಾಗಾಗಿ ಒಂದ್ ವೇಳೆ ಅವರು ಕೋರ್ಸ್ ತೆಗೆದುಕೊಳ್ಳಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಫಾರ್ಮ್ ತುಂಬಾ ಅವಶ್ಯಕತೆ ಇರೋದಿಲ್ಲ. ಫಾರ್ಮ್ ಭರಾಯ यही इसलिए जाता है कि मालूम पड़ जाता है क्या क्या है. ಫಾರ್ಮ್ ಯಾಕೆ ತುಂಬಿಸ್ಕೊಳ್ಳಾಗತ್ತೆ ಅಂದ್ರೆ ಅವರ ಬುದ್ಧಿಯಲ್ಲಿ ಏನೇನು ವಿಚಾರ ಇದೆ ತಿಳ್ಕೊಳ್ಳೋದಕ್ಕಾಗಿ. क्या समझाना है क्योंकि दुनिया में तो इन बातों को कोई जानते ही नहीं, समझते ही नहीं. ಬಾಬಾ ಹೇಳ್ತಾರೆ ಜಗತ್ತಿನಲ್ಲಿ ಭಗವಂತನ ವಿಚಾರವಾಗಿ ಯಾವ ಜ್ಞಾನ ಕೂಡ ಇಲ್ಲ. ಅವರ ಬುದ್ಧಿಮಟ್ಟ ಹೇಗಿದೆ ಆಧ್ಯಾತ್ಮಿಕ ವಿಚಾರದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಫಾರ್ಮ್ ತುಂಬಿಸ್ಕೊಳ್ಬೇಕಾಗುತ್ತೆ. तो उतना सारा बाबा ಹೇಳ್ತಿದ್ದಾರೆ तो उनका सारा मालूम पड़ता है फार्म से. ಬಾಬಾ ಹೇಳ್ತಾರೆ ಅವರಲ್ಲಿ ಏನೇನು ವಿಚಾರ ಇದೆ ಆಧ್ಯಾತ್ಮಿಕ ಸಂಬಂಧಪಟ್ಟಂತೆ ಅದು ಫಾರ್ಮ್ ನಿಂದ ಗೊತ್ತಾಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. बाप से कोई मिलते हैं तो भी फॉर्म भरना होता है तो मालूम पड़े क्योंकि मिलते हैं कोई भी आते हैं तो उनको हद और बेहद के बाप का परिचय देना है. ಬಾಬಾ ಹೇಳ್ತಾರೆ ಯಾರಾದ್ರೂ ಬರ್ತಾರಂದ್ರೆ ಮೊದಲವರು ಹದ್ದಿನ ಮತ್ತು ಬೇಹದ್ದಿನ ತಂದೆಯ ಪರಿಚಯ ತಿಳಿಸ್ಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಪ್ರಶ್ನಾವಳಿಗಳನ್ನ ತಯಾರು ಮಾಡ್ಕೊಂಡು ಅವರಿಂದ ಫಾರ್ಮ್ ತುಂಬಿಸ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. तुमको बेहद के बाप ने आकर अपना परिचय दिया है तो तुम फिर औरों को भी परिचय देना होता है. ಬಾಬಾ ಹೇಳ್ತಿದ್ದಾರೆ ತಂದೆ ತಾವು ಮಕ್ಕಳಿಗೆ ತಮ್ಮ ಪರಿಚಯ ತಿಳಿಸಿದ್ದಾರೆ, ಈಗ ತಾವು ಅನ್ಯರಿಗೆ ತಂದೆಯ ಪರಿಚಯ ತಿಳಿಸ್ಬೇಕಾಗಿದೆ. उनका नाम ही शिव शिव परमात्माय नमः कहते हैं ना. ಶಿವ ಪರಮಾತ್ಮಾಯ ನಮಃ ಅಂತ ಹೇಳಿ ಹೇಳ್ತಿರಲ್ವಾ. यह कृष्ण को देवताय नमः कहेंगे, शिव को कहेंगे शिव परमात्माय नमः. ಬೇರೆಯವ್ರಿಗೆಲ್ಲ ದೇವತೆಗಳು ಕೃಷ್ಣನಿಗೆ ದೇವತಾಯ ನಮಃ ಅಂತ ಹೇಳ್ತೀರಿ, ಆದ್ರೆ ಶಿವನಿಗೆ ಮಾತ್ರ ಪರಮಾತ್ಮಾಯ ನಮಃ ಅಂತ ಹೇಳಿ ಹೇಳಲಾಗುತ್ತೆ. ಬಾ कहते हैं मुझे याद करो तो तुम्हारे ಪಾಪ ಕಟ್ ಜಾಯೆ. ನನ್ನನ್ನ ನೆನಪು ಮಾಡ್ತಾ ಇದೆ, ತಮ್ಮ ಪಾಪಗಳು ಕಟ್ಟಾಗ್ತಾ ಹೋಗುತ್ತೆ. ಮುಕ್ತಿ ಜೀವನ್ ಮುಕ್ತಿ ಕಾ वर्षा पाने के लिए ಪವಿತ್ರ ಆತ್ಮ ಜರೂರ್ ಬನ್ನ ಹೇ. ಬಾಬಾ ಹೇಳ್ತಿದ್ರೆ ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಪಡಿಬೇಕಂದ್ರೆ ಅವಶ್ಯವಾಗಿ ಪವಿತ್ರರಾಗಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. वहाँ ही पवित्र दुनिया जिसको सतो प्रधान दुनिया कहा जाता है. ಅದಿರುವುದೇ ಪವಿತ್ರ ಜಗತ್. ಪವಿತ್ರ ಜಗತ್ತಿಗೆ ಹೋಗ್ಬೇಕಂದ್ರೆ ಬಾಬಾ ಹೇಳ್ತಾರೆ ಪವಿತ್ರರಾಗಿ, ಅದು ಸತೋ ಪ್ರಧಾನ ಜಗತ್ತು. वहाँ जाना है तो बाप को जो मुझे याद करो. ಬಾಬಾ ಹೇಳ್ತಿದ್ದಾರೆ ಅಲ್ಲಿಗೆ ಹೋಗ್ಬೇಕಂದ್ರೆ ಬಾಬಾ ನನ್ನನ್ನೇ ನೆನಪು ಮಾಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇವತ್ತು ಬಹುತ್ ಸಹಜ ಬಾಬಾರವ್ರನ್ನ ನೆನಪು ಮಾಡೋದು ಬಹಳ ಸಹಜ. ಮುಕ್ತಿ ಜೀವನ್ ಮುಕ್ತಿ ಹೋಗೋದು ಕೂಡ ಬಹಳ ಸಹಜ ಆಗತ್ತೆ. ಯಾಕೆಂದ್ರೆ 63 ಜನ್ಮನು ಮುಕ್ತಿಗೆ ಹೋಗ್ಬೇಕು ಜೀವನ್ ಮುಕ್ತಿಗೆ ಹೋಗ್ಬೇಕಂತ ಎಷ್ಟು ಪರಿಶ್ರಮ ಪಟ್ಟಿದ್ರಿ, ಹೋಗಕ್ ಆಗಿಲ್ಲ. ಈಗ ಬಾಬಾ ಹೇಳ್ತಾರೆ ನನ್ನನ್ನೇ ನೆನಪು ಮಾಡಿ, ಮುಕ್ತಿ ಜೀವನ್ ಮುಕ್ತಿ ಹೋಗೋದು ಎಷ್ಟು ಸಹಜ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. कोई से भी फॉर्म भरा कर फिर तुम कोर्स देते हो, दिन एक दिन भराओ फिर समझाओ फिर भरा फॉर्म भराओ तो मालूम पड़ेगा हमने उनको समझाया या याद है या नहीं. ಬಾಬಾ ಬದಲು ಬಂದ ತಕ್ಷಣನೇ ಫಾರ್ಮ್ ತುಂಬಿಸ್ಕೊಳ್ಬೇಕು. ಬಾಬಾ ಹೇಳ್ತಾರೆ ಫಸ್ಟ್ ಬರ್ತಿದ್ದಂಗೆ ಫಾರ್ಮ್ ತುಂಬಿಸ್ಕೊಳ್ಳಿ,
ನಂತರ ಅವ್ರಿಗೆ ಕೋರ್ಸ್ ಹೇಳಿ, ಮತ್ತೆ ಫಾರ್ಮ್ ಕೊಡಿ, ಮತ್ತೊಂದ್ಸಲ ಅವ್ರಿಗೆ ಫಾರ್ಮ್ ತುಂಬಿಸ್ಕೊಳ್ಳಿ. ಆಗ ಆ ಎರಡು ಮೊದಲನೇ ಫಾರ್ಮ್ ಮತ್ತೆ ಕೊನೆಯಲ್ಲಿ ತುಂಬಿಸ್ಕೊಂಡಿರುವ ಫಾರ್ಮ್ ನೋಡಿದ ತಕ್ಷಣ ವ್ಯತ್ಯಾಸ ಗೊತ್ತಾಗುತ್ತೆ. ನಾವು ತಿಳಿಸಿರೋದು ಅವ್ರಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ನಮ್ಮಲ್ಲಿ ಟೀಚರ್ಸ್ಗೂ ಟ್ರೈನಿಂಗ್ ಕೊಡ್ತಾರೆ. 3 ದಿನ ಟ್ರೈನಿಂಗ್ ಇರುತ್ತೆ. ಅದರಲ್ಲಿ ಹೋಗ್ತಿದ್ದಂಗೆ ಒಂದು ಫಾರ್ಮ್ ಕೊಡ್ತಾರೆ. ಪ್ರೀವಿಯಸ್ ಟೆಸ್ಟ್ ಅಂತ ಹೇಳಿ ಕೊಡ್ತಾರೆ. ಪ್ರೀವಿಯಸ್ ಟೆಸ್ಟ್ ಮಾಡ್ತೀವಿ, ಅಂತರ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಮೇಲೆ ಮತ್ತೆ ಎಂಡ್ ಟೆಸ್ಟ್ ಅಂತ ಹೇಳಿ ಮಾಡಿಸ್ತಾರೆ. ಕೊನೆಯಲ್ಲಿ ನಡೆದಿರುವಂತ ಟೆಸ್ಟ್ ಅದನ್ನ ನೋಡ್ತೀವಿ. ಅವೆರಡನ್ನ ಮತ್ತೆ ನೋಡ್ಕೊಂಡು ನಮ್ದು ಟ್ರೈನಿಂಗ್ ಅವ್ರ ಟ್ರೈನಿಂಗ್ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದನ್ನ ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಕೂಡ ಹಾಗೆ ಮಾಡಿ. ಬರ್ತಿದ್ದಂಗೆ ಫಾರ್ಮ್ ತುಂಬಿಸ್ಕೊಳ್ಳಿ, ಕೋರ್ಸ್ ಕೊಡಿ, ಮತ್ತೆ ಫಾರ್ಮ್ ತುಂಬಿಸ್ಕೊಳ್ಳಿ. ಇದರಿಂದ ನೀವು ಹೇಳಿರುವ ಜ್ಞಾನ ಅವ್ರಿಗೆ ಎಷ್ಟು ಅರ್ಥ ಆಗಿದೆ, ಎಷ್ಟು ನೆನ್ಪಿಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ದೇಖೆಂಗೆ 2 दिन के ಫಾರ್ಮ್ ಕೆ ಫರ್ಕ್ ಜರೂರ್ ಹೋಗ. ಅವಾಗ ನೋಡ್ತೀರಿ 2 ದಿನ 3 ದಿನ ಕೋರ್ಸ್ ಆದ ನಂತರ ಮೊದಲನೇ ಫಾರ್ಮ್ಗೂ ಕೊನೆಯ ಫಾರ್ಮ್ ತುಂಬಿಸ್ಕೊಂಡಿದ್ರೆ ಅದಕ್ಕೂ ಎಷ್ಟೊಂದು ವ್ಯತ್ಯಾಸ ಆಗಿದೆ. ಜಡ್ ತುಮ್ಕೋ ಮಾಲೂಮ್ ಪಡ್ ಜಾಯೇಗಾ ಕ್ಯಾ ಸಮझाया है. ಆ ಎರಡು ಫಾರ್ಮ್ ಇಂದ ಗೊತ್ತಾಗುತ್ತೆ ನೀವು ತಿಳಿಸಿರುವ ಜ್ಞಾನ ಅವ್ರು ಎಷ್ಟು ತಿಳ್ಕೊಂಡ್ರು ಅನ್ನೋದು. ಹಮಾರಿ ಸಮझाने पर कुछ ವಿಚಾರ ಕಿಯಾ है ವಾ ನಹಿ. ನಾವು ತಿಳಿಸಿರುವ ಜ್ಞಾನವನ್ನ ಅವರು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ, ಎಷ್ಟು ನೆನ್ಪಿಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಹ ಫಾರ್ಮ್ ಸಬ್ಕೆ ಪಾಸ್ ಹೋನಾ ಚಾಹಿಯೆ. ಇಂಥ ಫಾರ್ಮ್ ಎಲ್ಲರ ಹತ್ರ ಇಟ್ಕೋಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲರ ಹತ್ರ ಇರ್ಬೇಕಾಗಿದೆ. ಬಾಬಾ ಮುರಳಿ ಮೇ ಡೈರೆಕ್ಷನ್ ದೇತೆ ಹೇ. ಬಡೆ ಬಡೆ ಸೆಂಟರ್ ಕೋ ತೋ ಜೆಟ್ ಆಕ್ಟ್ ಮೇ ಲಾನಾ ಚಾಹಿಯೆ. ಬಾಬಾರವರಂತೂ ಮುರಳಿಯಲ್ಲಿ ಡೈರೆಕ್ಷನ್ ಅನ್ನ ಕೊಡ್ತಾ ಇರ್ತಾರೆ, ಯುಕ್ತಿಗಳನ್ನ ತಿಳಿಸ್ತಾ ಇರ್ತಾರೆ ಸೇವೆಗೆ. ಈ ರೀತಿ ಮಾಡಿ, ಈ ರೀತಿ ಮಾಡಿ ಅಂತ. ಅದಕ್ಕಾಗಿ ದೊಡ್ಡ ದೊಡ್ಡ ಸೆಂಟರ್ನವರು ತಕ್ಷಣ ಈ ಯುಕ್ತಿಗಳನ್ನ ಜಾರಿಗೆ ತರಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಹೇಳಿರುವ ಡೈರೆಕ್ಷನ್ ಅನ್ನ ಜಾರಿಯಲ್ಲಿ ತರಬೇಕಾಗಿದೆ. ಫಾರ್ಮ್ ರಖನಾ ಹೇ ನಹಿ ತೋ ಮಾಲೂಮ್ ಕೈಸೆ ಪಡೆ. ಫಾರ್ಮ್ ಇಟ್ಕೊಳ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಲ್ಲ ಅಂದ್ರೆ ಹೆಂಗ್ ಗೊತ್ತಾಗತ್ತೆ ನೀವು ಹೇಳಿರುವ ಜ್ಞಾನ ಅವರ ಬುದ್ಧಿಯಲ್ಲಿ ಧಾರಣೆ ಆಯ್ತು ಇಲ್ವೋ ಅನ್ನೋದು ಅಂತ ಬಾಬಾ ಹೇಳ್ತಿದ್ದಾರೆ. ಖುದ್ ಬಿ ಫೀಲ್ ಕರೆಂಗೆ ಕಲ್ ಕ್ಯಾ ಲಿಖಾ ತಾ ಆಜ್ ಕ್ಯಾ ಲಿಖಾ ಹುವಾ. ಅವರು ಕೂಡ ಸ್ವತಃ ನೋಡ್ಕೋತಾರೆ ತಮ್ಮ ಫಾರ್ಮ್. ನಾನು ಮೊದಲು ಹೆಂಗ್ ಬರ್ದಿದ್ದೆ, ಏನು ತಿಳ್ಕೊಂಡಿರ್ಲಿಲ್ಲ. ಈ ಫಾರ್ಮ್ ಅಲ್ಲಿ ಕ್ವಶನ್ಗಳಿಗೆ ಎಷ್ಟು ರಾಂಗ್ ಆಗಿತ್ತು, ನಂತರದಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ನಾನು ಸರಿಯಾದ ಉತ್ತರ ಎಷ್ಟು ಕೊಟ್ಟಿದ್ದೀನಿ, ಮೊದಲನ ಫಾರ್ಮ್ಗೂ ಕೊನೆಯ ಫಾರ್ಮ್ಗೂ ನನ್ನಲ್ಲಿ ಎಷ್ಟೊಂದು ಜ್ಞಾನ ಇಂಪ್ರೂವ್ ಆಗಿದೆ, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಅವ್ರಿಗೂ ನೋಡ್ದವ್ರಿಗೂ ಗೊತ್ತಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಫಾರ್ಮ್ ತೋ ಬಹುತ್ ಜರೂರಿ ಹೇ. ಬಾಬಾ ಹೇಳ್ತಾರೆ ಫಾರ್ಮ್ ಅನ್ನ ಇಟ್ಕೊಳ್ಳೋದು ಬಹಳ ಅವಶ್ಯಕ. अलग अलग छिपावे तो भी हर्जा नहीं. यह तो एक जगह छिपाकर सब तरफ भेज देवे. ಒಂದ್ ವೇಳೆ ನಿಮ್ಮ ಸೆಂಟರ್ಗೆ ತಕ್ಕಂತೆ ಪ್ರಿಂಟ್ ಮಾಡ್ಕೊಳ್ತೀರಂದ್ರೂ ಮಾಡ್ಕೋಬಹುದು, ಏನ್ ಪರವಾಗಿಲ್ಲ. ಇಲ್ಲ ಇಡೀ ಎಲ್ಲಾ ಕಡೆನೂ ಒಂದೇ ರೀತಿಯಾಗಿ ಪ್ರಿಂಟ್ ಮಾಡಿ ಎಲ್ಲ ಸೇವಾ ಕೇಂದ್ರದವ್ರು ಇಟ್ಕೋತೀವಿ ಒಂದೇ ರೀತಿ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆದ್ರೆ ಅವಶ್ಯವಾಗಂತೂ ಫಾರ್ಮ್ ಇಟ್ಕೋಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ದುಸ್ರೋಂಕ ಕಲ್ಯಾಣ ಕರ್ನ. ಬಾಬಾ ಹೇಳ್ತಾರೆ ಇದು ಯಾಕೆ ಯುಕ್ತಿ ಅಂದ್ರೆ ಬೇರೆಯವರ ಕಲ್ಯಾಣ ಮಾಡೋದಕ್ಕಾಗಿ ಇದು ಬಾಬಾ ಯುಕ್ತಿಯನ್ನ ತಿಳಿಸ್ಕೊಡ್ತಿದ್ದಾರೆ. तुम बच्चे यहाँ आए हो देवी देवता बनाने. ದೇವತಾ ಅಕ್ಷರ ಬಹುತ್ ಊಂಚಾ ಹೈ. ದೇವತಾ ಅನ್ನುವಂತ ಏನ್ ಪದ ಇದೆ ಇದು ಬಹಳ ಶ್ರೇಷ್ಠ ಪದ ಆಗಿದೆ. ದೈವಿ ಗುಣ ಧಾರಣ ಕರ್ನೆ ವಾಲೆ ಕೋ ದೇವತಾ ಕಹಾ ಜಾತಾ ಹೈ. ದೇವತಾ ಅನ್ನುವಂತ ಪದನೇ ಶ್ರೇಷ್ಠ. ಆ ದೇವತೆಗಳು ಹೇಳ್ತಾರೆ, ಬಾಬಾ ಹೇಳ್ತಾರೆ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳೋದು. ಆದ್ರೆ ಗುಣಗಳು ಎಷ್ಟು ಶ್ರೇಷ್ಠ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆ ಗುಣಗಳಿಂದಲೇ ಅವ್ರಿಗೆ ದೇವತಾ ಅಂತ ಕರೀತಿದ್ದಾರೆ. ಅಭಿ ತುಮ್ दैवी गुण धारण कर रहे हो. जहाँ प्रदर्शनी व म्यूजियम होते हैं वहाँ है ಫಾರ್ಮ್ ಬಹುತ್ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರೆ ನೀವಂತೀಗ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊತಿದ್ದೀರಿ, ಜೊತೆಗೆ ಎಲ್ಲೆಲ್ಲಿ ಪ್ರದರ್ಶನ ಮ್ಯೂಸಿಯಂ ಆಗತ್ತೆ ಅಲ್ಲೆಲ್ಲಿ ಫಾರ್ಮ್ ಇಟ್ಕೋಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. तो मालूम पड़े कैसे अवस्था है.
ಮೊದಲೇ ಗೊತ್ತಾಗತ್ತೆ ನಿಮ್ಗೆ, ಮೊದಲನೇ ಫಾರ್ಮ್ ತುಂಬಿಸ್ಕೊಳ್ತಿದ್ದಂಗೆ ಇವರ ಅವಸ್ಥೆ ಹೇಗಿದೆ ಅನ್ನೋದು ಗೊತ್ತಾಗತ್ತೆ. ಕೋರ್ಸ್ ಹೇಳಿದ ನಂತರ ಮತ್ತೊಂದು ಫಾರ್ಮ್ ಟಿಕ್ ಮಾಡುವಂತ ಕ್ವಶನ್ ಇದ್ರೂ ಈಸಿ ಇರುತ್ತೆ, ಬಹು ಆಯ್ಕೆದು ಅಬ್ಜೆಕ್ಟಿವ್ ಟೈಪ್ಸ್ ನೋಡ್ತಿದ್ದಂಗೆ ಅದನ್ನ ಟಿಕ್ ಮಾಡ್ಬಿಡ್ತಾರೆ. ಅದರಿಂದನೂ ಕೂಡ ಅವ್ರಿಗೆ ಸಮಯನು ಉಳಿಯುತ್ತೆ, ಗೊತ್ತಾಗತ್ತೆ. ಓದ್ದೇ ಇರೋರ್ಗು ಕೂಡ ಯಾರಾದ್ರೂ ಓದ್ತಾರಂದ್ರೆ ಇದು ಸರಿ ಅಂತೇಳಿ ಹೇಳ್ತಾರೆ. ಹಿಂಗಿದ್ರು ಕೂಡ ಪರವಾಗಿಲ್ಲ ಅಂತ ಬಾಬಾ ಹೇಳ್ತಾರೆ. बच्चों को तो सदैव गुण ही ವರ್ಣನ್ करना है, ಅವಗುಣ ಕಭಿ ನಹಿ. ತಾವು ಮಕ್ಕಳಂತೂ ಸದಾ ಅನ್ಯರ ಗುಣಗಳನ್ನೇ ವರ್ಣನೆ ಮಾಡ್ತಾ ಇರಿ, ಅವಗುಣಗಳನ್ನಲ್ಲ ಅಂತೇಳಿ ಬಾಬಾ ಹೇಳ್ತಾರೆ. ತುಮ್ ಗುಣವಾನ್ ಬಂತೆ ಹೋನ, ತಾವೀಗ ಗುಣವಂತರಾಗ್ತಾ ಇದ್ರಿ, ಹಾಗಾದ್ರೆ ಗುಣಗಳನ್ನೇ ನೋಡ್ಬೇಕು, ಗುಣಗಳ ವರ್ಣನೆ ಮಾಡ್ಬೇಕಾಗಿದೆ. जितने जिनमें बहुत गुण होता है वह दूसरों को भी गुण फूक सकते हैं सकेंगे. ಯಾರಲ್ಲಿ ಗುಣಗಳೇ ಇರ್ತದೆ ಅವರು ಅನ್ಯರಿಗೆ ಗುಣಗಳನ್ನೇ ತುಂಬುವ ಪ್ರಯತ್ನ ಮಾಡ್ತಾರೆ. ಯಾರಲ್ಲಿ ಅವಗುಣಗಳಿರುತ್ತೆ ಅವರು ಅವಗುಣಗಳನ್ನೇ ತುಂಬುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವಗುಣ ವಾಲೆ ಕಬಿ ಗುಣ ಪಂಕ್ ನಹ ಸಕೆ. ಬಾಬಾ ಹೇಳ್ತಾರೆ ಅವಗುಣ ಇರುವವರು ಬೇರೆಯವ್ರಿಗೆ ಗುಣವನ್ನ ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಚ್ಚೆ जानते हैं समय कोई बहुत नहीं रहा है, ಪುರುಷಾರ್ಥ ಬಹುತ್ ಕರ್ನಾ ಹೇ. ಬಾಬಾ ಹೇಳ್ತಿದ್ರೆ ಮಕ್ಕಳೇ ಸಮಯ ಬಹಳ ಇಲ್ಲ, ಈಗ ಹೆಚ್ಚು ಪುರುಷಾರ್ಥ ಮಾಡ್ಬೇಕಾಗಿದೆ, ತೀವ್ರ ಪುರುಷಾರ್ಥ ಮಾಡ್ಬೇಕಾಗಿದೆ. ಬಾಬಾನೇ ಸಮझाया है, तुम रोज ಮುಸಾಫಿರ್ करते हो, ಯಾತ್ರಾ करते रहते हो. ಬಾಬಾ ಹೇಳ್ತಿರ್ತಾವ ಪ್ರತಿ ದಿನ ಅಲ್ಲೆಲ್ಲಿ ಹೋಗ್ತಾ ಇರ್ತೀರಿ, ಯಾತ್ರೆಯಲ್ಲಿ ಇರ್ತಾ ಇರ್ತೀರಿ. यह जो गायन है अतीन्द्रिय सुख गोप गोपियों से पूछो, यह ಪೀಚಾಡಿ ಕಿ ಬಾತ್ ಹೇ. ಬಾಬಾ ಹೇಳ್ತಿದ್ರೆ ಏನು ಗೋಪ ಗೋಪಿಯರ ಅತೀಂದ್ರಿಯ ಸುಖ ಅಂತ ಏನ್ ಮಾತಿದೆ ಅದು ಕೊನೆಯ ಅವಸ್ಥೆ, ಅಂತಿಮದಲ್ಲಿ ಆ ಸ್ಥಿತಿ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಕೊನೆಯ ಮಾತಾಗಿದೆ. ಅಬಿತ್ತು ನಂಬರ್ ವಾರ, ಇನ್ನು ಈಗ ಆ ಅತೀಂದ್ರಿಯ ಸುಖದಲ್ಲಿರುವಂತ ಸ್ಥಿತಿ ಬಂದಿಲ್ಲ, ಅದು ಕೊನೆಯಲ್ಲಿ ಬರುತ್ತೆ. ಈಗಂತೂ ನಂಬರ್ ವಾರ್ ಇದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ನಂಬರ್ ವಾರ್ ಆಗಿರುವ ಕಾರಣ ಯಾರಲ್ಲೂ ಅವಗುಣ ನೋಡ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲರಲ್ಲೂ ಅವಗುಣ ಇದಾವೆ, ಅದನ್ನ ನೋಡ್ತಾ ವರ್ಣನೆ ಮಾಡ್ಬೇಡಿ. ಯಾರು ಇನ್ನು ಸಂಪನ್ನ ಆಗಿಲ್ಲ, ಹಾಗಾಗಿ ಆ ಅವಸ್ಥೆ ಅಂತ್ಯದಲ್ಲಿ ಬರುತ್ತೆ. ಕೊಯ್ತು ಅಂದರ್ ಮೇ ಖುಷಿ ಕೆ ಗೀತ್ ಗಾತೆ रहते हैं, ವಾಹ परमपिता परमात्मा हमको मिला है, उनसे हम वर्षा लेते हैं. ಕೆಲವು ಮಕ್ಕಳಂತೂ ಇಷ್ಟು ಖುಷಿಯಲ್ಲಿ ಗಾಯನ ಮಾಡ್ತಿದ್ದಾರೆ, ಗೀತೆ ಹಾಡ್ತಿದ್ದಾರೆ. ವಾಹ ಪರಂಪಿತ ಪರಮಾತ್ಮನೇ ನನಗೆ ಸಿಕ್ಬಿಟ್ಟಿದ್ದಾರೆ, ನಮ್ಗೆ ಎಷ್ಟು ದೊಡ್ಡ ಭಾಗ್ಯ, ಅವರಿಂದ ಎಷ್ಟು ಆಸ್ತಿಯನ್ನ ಪಡ್ಕೊಳ್ತಿದ್ದೀನಿ, ಅವರಿಂದ ಎಷ್ಟು ವರದಾನಗಳನ್ನ ಪ್ರಾಪ್ತಿ ಮಾಡ್ಕೊಳ್ತಿದ್ದೀನಿ. ಹೀಗೆ ಕೆಲವು ಮಕ್ಕಳು ತಂದೆಯ ಗುಣ ಗಾಯನ ಮಾಡ್ತಾ ಇರ್ತಾರೆ. ಉನ್ಕೆ ಪಾಸ್ ಕೊಯಿ ಕಂಪ್ಲೇಂಟ್ ಹೋ ನಾ ಸಕೆ. ಯಾರು ತಂದೆಯ ಪ್ರೀತಿಯಲ್ಲಿ ಇಷ್ಟು ಗುಣಗಳನ್ನ ಗಾಯನ ಮಾಡ್ತಾ ಇರ್ತಾರೆ, ಅವ್ರು ಯಾರದ್ದೇ ಅವಗುಣಗಳನ್ನ ನೋಡೋದಿಲ್ಲ, ಅವರಲ್ಲಿ ಯಾರ್ದು ದೂರುಗಳಿರೋದಿಲ್ಲ, ಕಂಪ್ಲೇಂಟ್ ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಕೊಯಿನೇ पूछा कहा तो भी सुन अनसुनकर अपनी मस्ती में मस्त रहना चाहिए. ಬಾಬಾ ಹೇಳ್ತೀರಿ ಯಾರಾದ್ರೂ ನಿಮ್ಗೆ ಏನಾದ್ರೂ ಹೇಳ್ತಾರಂದ್ರೆ, ಚಾಡಿ ಮಾತುಗಳು ಹೇಳ್ತಾರೆ, ದೂರು ಮಾತುಗಳನ್ನ ಹೇಳ್ತಾರೆ, ಅವ್ರು ಹಂಗೆ ಇವ್ರು ಹಿಂಗೆ ಹೇಳ್ತಾರೆ, ಆದ್ರೆ ಬಾಬಾ ಹೇಳ್ತಾರೆ ಅದನ್ನು ಕೇಳಿಯೂ ಕೇಳದಂತೆ ಇರ್ತಾರೆ, ಬಹಳ ಮಸ್ತಿಯಲ್ಲಿ ಇರ್ತಾರೆ. ಪರಮಾತ್ಮನ ಗುಣಗಾನ ಮಾಡುವವರು, ತಮ್ಮ ಭಾಗ್ಯದ ಗುಣಗಾಯನ ಮಾಡ್ಕೊಳ್ಳುವವರು, ತನ್ಗೇನ್ ಪ್ರಾಪ್ತಿ ಸಿಕ್ಕಿದೆ ಅದರ ಗುಣಗಾಯನ ಮಾಡ್ಕೊಳ್ಳುವವರು ಬೇರೆಯವರ ಚಾಡಿ ಮಾತುಗಳನ್ನ ಕೇಳಿ ಕೇಳ್ದಂತೆ ಇರ್ತಾರೆ. ಬಾಬಾ ಹೇಳ್ತಿದ್ದಾರೆ ಕೊಯಿ ಬಿ बीमारी व दुख आगे है तो तुम सिर्फ याद में रहो. ಬಾಬಾ ಹೇಳ್ತಾರೆ ಒಂದ್ ವೇಳೆ ನಿಮ್ಗೆ ಬಹಳ ದುಃಖ ಆಗಿತ್ತು, ಬಾಬಾ ಹೇಳ್ತಾರೆ ಕಾಯಿಲೆ ಬಂದಿತ್ತು, ಬಾಬಾ ಹೇಳ್ತಾರೆ ಹಾಗಾದ್ರೆ ನನ್ನ ನೆನಪಿನಲ್ಲೇ ಇಟ್ಬಿಡಿ. ಬಾಬಾರವರ ನೆನಪಿನಲ್ಲಿ ಇರ್ತೀರಂದ್ರೆ ದುಃಖನೂ ದೂರ ಆಗುತ್ತೆ, ಕಾಯಿಲೆಗಳು ಕೂಡ ವಾಸಿ ಆಗ್ತಾ ಹೋಗುತ್ತೆ. यह हिसाब किताब अभी की अभी अभी ही चुप्त करना है, फिर तुम 21 जन्म फूल बनते हो. ಏನೆಲ್ಲ ಕಾಯಿಲೆಗಳು ದುಃಖಗಳು ಅಶಾಂತಿ ಬಾಬಾ ಹೇಳ್ತಾರೆ ಏನೆಲ್ಲ ಇದೆ ಲೆಕ್ಕಾಚಾರ ಈಗಲೇ ಚುಕ್ತ ಮಾಡ್ಕೊಳ್ಳಿ. ಯಾಕೆಂದ್ರೆ ತಾವು 21 ಜನ್ಮಗಳಿವರೆಗೂ ಹೂವಾಗ್ಬೇಕಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗೆ ಹೂವಿನಲ್ಲಿ ಯಾವುದೇ ಅವಗುಣಗಳು ಇರಬಾರ್ದಾಗಿದೆ. वह खुद भी दुख की बात ही नहीं होती,
ನೀವು ಯಾವಾಗ 21 ಜನ್ಮ ಹೂವಾಗಿರ್ತೀರಿ ಅಲ್ಲಿ ಒಂದ್ ದುಃಖದ ಮಾತು ಇರೋದಿಲ್ಲ. ಗಾಯ ಜಾತ ಹೇ ಸುಖ ಜೈಸಾ ಖುರಾಕ್ ನಹಿ. ಗಾಯನ ಕೂಡ ಮಾಡ್ತಾರೆ. ಬಾಬಾ ಹೇಳ್ತಾರೆ ಖುಷಿಯಷ್ಟು ಔಷಧಿ ಇಲ್ಲ ಅಂತ ಹೇಳಿ. ಬೇರೆ ಮಸ್ತಿ सुस्ती आती सब बड़ा उड़ जाती है, इसलिए इसमें तो यह अच्छी ಖುಷಿ ಅವರು ಜೂಟಿ ಹೇ. ಬಾಬಾ ಹೇಳ್ತಿದಂತೂ ಸತ್ಯ ಖುಷಿ ಆಗಿದೆ. ಸತ್ಯ ಖುಷಿಯಲ್ಲಿ ಎಲ್ಲಾ ಕಾಯಿಲೆಗಳು ದೂರ ಆಗತ್ತೆ. ಈ ಜಗತ್ತಲ್ಲಂತೂ ಸುಳ್ಳು ಖುಷಿ ಇದೆ ಅಂತ ಬಾಬಾ ಹೇಳ್ತಾರೆ. ಖುಷಿಗಾಗಿ ಅಲ್ಲಿ ಇಲ್ಲಿ ಹೋಗ್ತಾರೆ, ಟೂರು ಪಿಕ್ನಿಕ್ ಸಿನಿಮಾ ಅಂತ. ಇದು ಸುಳ್ಳು ಖುಷಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಧನ್ ಮಿಲಾ ಬಾಬಾ ಹೇಳ್ತೀವಿ ಧನ್ ಮಿಲಾ ಜೇವರ್ ಮಿಲಾ ತೋ ಖುಷ್ ಹೋಗ. ಸುಳ್ಳು ಖುಷಿ ಹೇಗಿರುತ್ತೆ, ಧನ ಸಿಕ್ಕಾಗ ಅವಾಗಿನ ಪೂರ್ತಿ ಖುಷಿ ಆಗುತ್ತೆ. ಆಭರಣ ಸಿಕ್ತು, ವಸ್ತ್ರ ಸಿಕ್ತು, ಏನೋ ಸಿಕ್ತು, ಅವಾಗಿನ ಪೂರ್ತಿ ಖುಷಿ. ಮತ್ತೆ ನಾಳೆಗೆಲ್ಲ ಮಾಯ. ಯಹ ಹಿ ಬೇಹದ್ ಕಿ ಬಾತ್. ಆದ್ರೆ ಇದಂತೂ ಬೇಹದ್ದಿನ ಮಾತು. 21 ಜನ್ಮಗಳಿಗಾಗಿ ನೀವು ಖುಷಿಯಲ್ಲೇ ಹೋಗ್ತಾ ಇದ್ದೀರಿ. ಭಗವಂತನೇ ಸಿಕ್ಕಿದ್ದಾರೆ, ಸದಾ ಅವರ ಜೊತೆ ಇರ್ತೀವಿ. ಹಾಗಾದ್ರೆ ಸತ್ಯ ಖುಷಿನೇ ನಿಮ್ಮ ಹತ್ರ ಇದೆ. तुमको तो अतः ಖುಷಿ ಮೇ रहना चाहिए. ತಾವಂತೂ ಮಕ್ಕಳು ಸದಾ ಖುಷಿಯಲ್ಲಿ ಇರ್ಬೇಕಾಗಿದೆ, ಅಪಾರ ಖುಷಿಯಲ್ಲಿ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. जानते हो हम 21 जन्मों के लिए सदा ಖುಷಿ रहेंगे. ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು ಈಗ ಖುಷಿಯ ಸಂಸ್ಕಾರವನ್ನೇ ತುಂಬ್ಕೊಂಡು ಹೋಗ್ಬೇಕಾಗಿದೆ. ಯಾಕೆಂದ್ರೆ 21 ಜನ್ಮಗಳಿಗಾಗಿ ನಾವು ಖುಷಿಯ ಜಗತ್ತಲ್ಲೇ ಹೋಗ್ತಾ ಇದ್ದೀವಿ. ಇಸಿ ಸ್ಮೃತಿ ಮೇ ರಹೋ ಹಮ್ ಕ್ಯಾ ಬಂತೆ ಹೇ. ಖುಷಿಯಲ್ಲಿ ಇರ್ಬೇಕಾಗಿದೆ. ನಾವು ಹೇಗಿದ್ದವರು ಈಗ ಹೇಗಾಗ್ತಾ ಇದ್ವಿ. ನಿಮ್ಮ ಹಿಂದಿನ ಜೀವನಕ್ಕೂ ಈಗಿನ ಜೀವನಕ್ಕೂ ವ್ಯತ್ಯಾಸ ನೋಡ್ಕೊಳ್ತಾ ಖುಷಿಯಲ್ಲಿ ಮುಂದುವರಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಕಹನೆ से ही दुख दूर हो जाना चाहिए. ಬಾಬಾ ಅಂತೇಳಿ ಒಂದು ಮಾತು ಹೇಳಿದ್ರೆ ಸಾಕು, ಶಬ್ದ ಉಚ್ಚಾರ ಮಾಡ್ತಿದ್ರೆ ಸಾಕು. ಬಾಬಾ ಹೇಳ್ತಾರೆ ಖುಷಿಯಲ್ಲಿ ನಿಮ್ಮ ದುಃಖ ಎಲ್ಲ ದೂರ ಆಗ್ಬಿಡುತ್ತೆ. ಯಾತೋ 21 ಜನ್ಮೋ ಕಿ ಖುಷಿ ಹೇ. ಬಾಬಾ ಹೇಳ್ತಾರೆ ಈಗೇನ್ ಖುಷಿ ಪಡ್ತಿದ್ರಿ, ಖುಷಿಯ ಸಂಸ್ಕಾರ ತುಂಬ್ಕೋತಿದ್ರಿ, ಇದು 21 ಜನ್ಮಗಳಿಗಾಗಿ ಇರುವಂತ ಖುಷಿ ಆಗಿದೆ. ಅಬ್ ಕಬಿ ತೋಡೆ ದಿನ್ ಹೇ. ಬಾಬಾ ಹೇಳ್ತಾರೆ ಇನ್ನು ಸ್ವಲ್ಪ ದಿನ ಮಾತ್ರ ತಮ್ಮ ಖುಷಿಯ ಜಗತ್ತು ಬರಲಿದೆ. ಹಮ್ ಜಾತೆ ಹೇ ಅಪ್ನೆ ಸುಖ ಧಾಮೆ. ಬಾಬಾ ಹೇಳ್ತಾರೆ ಇನ್ನು ಸ್ವಲ್ಪ ಸಮಯ ತಾವು ತಮ್ಮ ಸುಖಧಾಮದ ಜಗತ್ತಿಗೆ ಹೋಗ್ತಾ ಇದ್ದಾರೆ. फिर और कुछ भी याद ना रहे. ಬಾಬಾ ಹೇಳ್ತಾರೆ ನಂತರ ಮತ್ತೆ ನಿಮ್ಗೆ ಯಾವುದೇ ಬಾಬಾ ಹೇಳ್ತಿದ್ರೆ ಮತ್ತೆ ನಿಮ್ಗೆ ಯಾವುದೇ ದುಃಖದ ಮಾತು ಇರೋದಿಲ್ಲ. ಸುನಾ ಅಚ್ಚಾ ಯಹ ಭಾವಿ ಯತೋ ಕುಚ್ ಬಿ ನಹಿ. ಬಾಬಾ ಹೇಳ್ತಿದ್ದಾರೆ ಇದು ಈ ಜಗತ್ತಿಂದಂತೂ ಏನೂ ಇಲ್ಲ. यह बाबा अपना अनुभव सुनाते हैं. कितने समाचार आते हैं, किट किट चलते हैं. बाबा को कोई बात का दुख थोड़े ही होता है. ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ತಂದೆ ತಮ್ಮ ಅನುಭವದಲ್ಲಿ ಎಷ್ಟೊಂದು ಕಿಟಪಿಟಿ ಮಾತುಗಳನ್ನ ಬರ್ತಾ ಇತ್ತು, ಆದ್ರೂ ಬಾಬಾ ದುಃಖ ಆಗ್ತಿರ್ಲಿಲ್ಲ. ಕೇಳಿದಂತೆ ಇರ್ತಾ ಇದ್ರು. ಇದೆಲ್ಲ ನಾಟಕ, ಇದೆಲ್ಲ ವಿಧಿ, ಇದಾಗ್ಲೇಬೇಕಿತ್ತು. ಯಾಕೆಂದ್ರೆ ಜ್ಞಾನ ತಿಳ್ಕೊಂಡಿದ್ರು. ಹಾಗಾಗಿ ಈ ರೀತಿ ಬ್ರಹ್ಮ ತಂದೆ ತಮ್ಮ ಸ್ಥಿತಿಯಲ್ಲೇ ಮಸ್ತರಾಗಿರ್ತೀವಿ. ಇವತ್ತು ಕುಚ್ ಬಿ ನಹಿ, ಇದೇನು ಅಲ್ಲ, ಈ ಪರಿಸ್ಥಿತಿ ಏನು ಅಲ್ಲ. ಹಂತೋ ಕರುಣ್ ಕೆ ಖಜಾನೆ ವಾಲೆ ಬಂತೆ ಹೇ. ಸರ್ ಇದರಲ್ಲಿ ಹಿಂದಿಯಲ್ಲಿ ಕರುಣ್ ಕೆ ಖಜಾನೆ ವಾಲೆ ಬಂತೆ ಹೇ. ನಾವೀಗ ಕುಬೇರನ ಖಜಾನೆಗೆ ಮಾಲೀಕ ಆಗೋರಿದ್ವಿ. ಈ ಸಣ್ಣ ಪುಟ್ಟ ಮಾತುಗಳಿಗೆ ಯಾಕೆ ಸ್ಥಿತಿಯನ್ನ ಏರ್ಪೇರ್ ಮಾಡ್ಕೊಳ್ಳೋದು ಅಂತೇಳಿ ಬ್ರಹ್ಮ ತಂದೆ ತಮ್ಮ ಮಸ್ತಿಯಲ್ಲಿ ಇರ್ತಾ ಇದ್ರು. ಅಪ್ನೆ ಸೆ ಬಾತ್ ಕರ್ನೆ ಸೆ ಹಿ ಖುಷಿ ಹೋತಿ ಹೇ. ತಮ್ಮೊಂದಿಗೆ ತಾವು ಈ ರೀತಿ ಮಾತನಾಡ್ಕೊಳ್ಳುವುದರಿಂದಲೂ ಕೂಡ ಖುಷಿ ಆಗತ್ತೆ. ತಮ್ಮ ಭಾಗ್ಯವನ್ನ ನೆನಪು ಮಾಡ್ಕೊಳ್ಳೋದ್ರಿಂದ, ಭಗವಂತನ ಗುಣಗಾಯನ ಮಾಡೋದ್ರಿಂದಲೂ ಕೂಡ ಖುಷಿಯಲ್ಲಿ ಇರ್ತೇವೆ. ಬಡ ಶಾಂತ ಮೇ ರಹನಾ ಹೇ, ಉನ್ಕಾ ಚೆಹರಾ ಬಿ ಬಹುತ್ ಖುಷ್ನುಮಾ ಹೋ रहेगा. ಬಾಬಾ ಹೇಳ್ತಾರೆ ಬಹಳ ಶಾಂತಿಯಲ್ಲಿ ಇರ್ಬೇಕಾಗಿದೆ. ಬಹಳ ಶಾಂತಿಯಲ್ಲಿ ಇರ್ತೀರಂದ್ರೆ ಅವರ ಚೆಹರೆ ಹರ್ಷಿತವಾಗಿರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ.
स्कॉलरशिप आदि मिलती है तो चेहरा कितना हर्षित रहना है. ಇಷ್ಟು ದೊಡ್ಡ ಸ್ಕಾಲರ್ಶಿಪ್ ಸಿಗ್ತಾ ಇದೆ, 21 ಜನ್ಮಗಳಿಗಾಗಿ ದೇವತಾ ಆಗೋರಿದ್ದೀರಿ, ಹಾಗಾದ್ರೆ ನಿಮ್ ಚೆಹರೆ ಎಷ್ಟು ಹರ್ಷಿತ ಆಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಆದ್ರೆ ಸ್ಥಿತಿಗಳಿಗೆ, ಪರಿಸ್ಥಿತಿಗಳಿಗೆ, ಅವರಿವರ ಮಾತುಗಳಿಗೆ, ಇವರ ಅವಗುಣಗಳನ್ನ ನೋಡ್ತಾ ಹರ್ಷಿತತೆಯನ್ನ ಕಳ್ಕೊಳ್ತಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ತುಂಬಿ पुरुषार्थ कर रहे हो इन लक्ष्मी नारायण जैसा हर्षित होने के लिए. ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಪುರುಷಾರ್ಥ ಮಾಡ್ತಿದ್ದೀರಿ ಈ ಲಕ್ಷ್ಮೀ ನಾರಾಯಣರ ರೀತಿಯಲ್ಲಿ ಹರ್ಷಿತ ಆಗಿರುವುದಕ್ಕೆ ಅಂತ ಬಾಬಾ ಹೇಳ್ತಿದ್ದಾರೆ. ಇನ್ಮೇ ಜ್ಞಾನ ತೋ ನಹಿ ಹೇ, ಅವರಲ್ಲಿ ಹರ್ಷಿತ ಆಗ್ಲಿಕ್ಕೆ ಅವ್ರ ಹತ್ರ ಅಂತೂ ಜ್ಞಾನ ಇರ್ಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಈಗೆಲ್ಲ ತಿಳ್ಕೊಂಡಿದ್ದೀರಲ್ಲ, ಈಗಿರ್ಬೇಕು ಹರ್ಷಿತತೆ ಅಂತ ಬಾಬಾ ಹೇಳ್ತಾರೆ. ಯಾಕಂದ್ರೆ ಭಗವಂತ ಸಿಕ್ಕಿದ್ದಾರೆ, ಎಷ್ಟು ಶ್ರೇಷ್ಠ ಜ್ಞಾನ ಸಿಕ್ಕಿದೆ. ಈ ಸಮಯದಲ್ಲಿ ನಿಮ್ಗೆ ಹರ್ಷಿತತೆ ಇರ್ಬೇಕು, ಆದ್ರೆ ಅವರಲ್ಲಿ ಜ್ಞಾನನೇ ಇಲ್ಲ, ಆದ್ರೂ ಅವರಿಂದ ಹರ್ಷಿತತೆ ಗುಣವನ್ನ ನೀವು ಕಲಿತಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮಕು ತೋ ಜ್ಞಾನ ಅಭಿ ಹೇ ತೋ ಖುಷಿ ರಹನಿ ಚಾಹಿಯೆ. ನಿಮ್ಮ ಹತ್ರ ಈಗ ಜ್ಞಾನ ಇದೆ, ಅದಕ್ಕಾಗಿನೇ ಖುಷಿಯಲ್ಲಿ ಇರ್ಬೇಕಾಗಿದೆ. ಹರ್ಷಿತ್ ಬಿ ಹೋನಾ ಚಾಹಿಯೆ, ಇನ್ ದೇವತೋ ಸೆ ತುಮ್ ಬಹುತ್ ಊಂಚಾ ಹೋ. ಆ ದೇವತೆಗಳಿಗಿಂತಲೂ ನೀವೇ ಶ್ರೇಷ್ಠ ಆಗಿದ್ರಿ. ಹಾಗಾದ್ರೆ ಬಾಬಾ ಹೇಳ್ತಿದ್ದಾರೆ, ಅವರಿಗಿಂತ ನೀವೇ ಶ್ರೇಷ್ಠ ಅಂದ್ರೆ ಹರ್ಷಿತತೆ ಅವರಿಗಿಂತಲೂ ಹೆಚ್ಚು ನಿಮ್ಮಲ್ಲೇ ಇರ್ಬೇಕಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಷ್ಟು ಹರ್ಷಿತ ಮುಖ ಚಹರೆ ಇರ್ಬೇಕಾಗಿದೆ. ಜ್ಞಾನ ಸಾಗರ್ ಬಾಪ್ ಹಮ್ಕೋ ಇತನಾ ಊಂಚ್ ಜ್ಞಾನ ದೇತೆ ಹೇ. ದೇವತೆಗಳಿಗೆ ಬಾಬಾ ಜ್ಞಾನ ಕೊಡೋದಿಲ್ಲ. ಬಾಬಾ ಹೇಳ್ತಾರೆ ದೇವತೆಗಳಿಗಿಂತಲೂ ಶ್ರೇಷ್ಠರು. ಸ್ವತಃ ಪರಮಾತ್ಮನೇ ನಿಮ್ಗಿಷ್ಟು ಶ್ರೇಷ್ಠ ಜ್ಞಾನ ಕೊಡ್ತಿದ್ದಾರೆ. ಅದಕ್ಕಾಗಿ ನಿಮ್ಮಲ್ಲಿ ಹೆಚ್ಚು ಹರ್ಷಿತತೆ ಇರಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅವಿನಾಶಿ ಜ್ಞಾನ ರತ್ನಕ್ಕೆ ಲಾಟ್ರಿ ಮಿಲ್ ರಹಾ ಹೈ. ಅವಿನಾಶಿ ಜ್ಞಾನ ರತ್ನಗಳ ಲಾಟ್ರಿ ಸಿಗ್ತಾ ಇದೆ. ಎಷ್ಟು ದೊಡ್ಡ ಲಾಟ್ರಿ, ಹಾಗಾದ್ರೆ ಎಷ್ಟು ಹರ್ಷಿತ ಆಗಿರ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಖುಷ್ ರಹನಾ ಚಾಹಿಯೆ, ಹಮ್ ತುಮ್ಕೋ ಜನ್ಮ ಹೀರೆ ಜೈಸಾ ಗಾಯ ಜಾತಾ ಹೈ. ಈ ಬ್ರಾಹ್ಮಣ ಜೀವನಕ್ಕೆ ವಜ್ರ ಸಮಾನ ಜೀವನ ಅಂತ ಹೇಳಿ ಗಾಯನ ಮಾಡ್ಲಾಗತ್ತೆ. ನಾಲೆಜ್ಫುಲ್ ಬಾಪ್ಕು ಹಿ ಕಹಾ ಜಾತಾ ಹೈ. ಜ್ಞಾನ ಪೂರ್ಣ ಅಂತ ಹೇಳಿ ಬಾಬಾರವರಿಗೆ ಹೇಳಲಾಗತ್ತೆ. ಇನ್ ದೇವತೋಕೆ ನಹಿ ಕಹಾ ಜಾತ. ಈ ದೇವತೆಗಳಿಗೆ ಜ್ಞಾನ ಪೂರ್ಣರು ಅಂತ ಹೇಳಿ ಹೇಳೋದಿಲ್ಲ. ಜ್ಞಾನ ಪೂರ್ಣರು ತಾವಾಗಿದ್ದೀರಿ. ಹರ್ಷಿತತೆ ತಮ್ಮಲ್ಲೇ ಇರ್ಬೇಕಾಗಿದೆ. ಯಾಕೆಂದ್ರೆ ಇಷ್ಟು ಶ್ರೇಷ್ಠ ಜ್ಞಾನ ಸ್ವತಃ ಪರಮಾತ್ಮನೇ ಕೊಡ್ತಾ ಇದ್ದಾರೆ. तुम ब्राह्मण ही नॉलेजफुल हो तो तुमको नॉलेज की ಖುಷಿ रहनी चाहिए. ಈಗ ತಾವು ಜ್ಞಾನ ಪೂರ್ಣರಾಗ್ತಾ ಇದ್ದೀರಿ, ಹಾಗಾಗಿ ಆ ಜ್ಞಾನದ ನಶೆ ಖುಷಿ ತಮ್ಮಲ್ಲೇ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. ದೇವತೆಗಳ ಹರ್ಷಿತ ಆಗಿದ್ದಾರೆ ಅಂತ ಹೇಳಿ ಅವರನ್ನ ನೋಡಿ ಕಲಿಯೋದಲ್ಲ. ಯಾಕೆಂದ್ರೆ ದೇವತೆಗಳಲ್ಲಿ ಜ್ಞಾನನೇ ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಆ ದೇವತೆಗಳಿಗೆ ಆಗ್ಲಿಕ್ಕೆ, ಹರ್ಷಿತ ಆಗ್ಲಿಕ್ಕೆ ಕಾರಣ ಈ ಸಮಯದ ಖುಷಿ ನಶೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಏಕತೋ ಬಾಪ್ ಮಿಲ್ನೆಕ್ಕೆ ಖುಷಿ ಹೊತ್ತಿದೆ. ಇಲ್ಲಿ ಒಂದು ತಂದೆ ಸಿಕ್ಕಿದ್ದಾರೆ ಅನ್ನುವಂತ ದೊಡ್ಡ ಖುಷಿ ಇದೆ. ಆ ದೊಡ್ಡ ತಂದೆ ಎಷ್ಟು ದೊಡ್ಡ ಶ್ರೇಷ್ಠ ಶಿಕ್ಷಣ ಕೊಡ್ತಿದ್ದಾರೆ ಅನ್ನುವಂತ ಇನ್ನೊಂದು ದೊಡ್ಡ ಖುಷಿಯ ಮಾತಿದೆ. ಹೀಗೆ ಬಾಬಾ ಹೇಳ್ತಾರೆ, ಈ ಜಗತ್ತು ಈಗ ಈ ಸಂಗಮಯುಗದಲ್ಲಿ ಏನೆಲ್ಲ ಸಿಕ್ಕಿದೆ ಎಲ್ಲವೂ ಖುಷಿ ಪಡುವಂತದ್ದೇ ಆಗಿದೆ. ಹಾಗಾಗಿ ಇಷ್ಟೆಲ್ಲಾ ಸಿಕ್ಮೇಲೆ ಎಷ್ಟು ಹರ್ಷಿತ ಆಗಿರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶಿವಾಯ ತುಮಾರೆ ಕಿಸಿಗೂ ಖುಷಿ ಹೊನ್ನ ಸಕೆ. ನೀವು ಮಕ್ಕಳ ಖುಷಿ ಇಲ್ಲ ಅಂದ್ರೆ ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಕ್ತಿ ಮಾರ್ಗ ಮೇ ಹಡ್ಡಿ ಸುಖ ನಹಿ रखता है. भक्ति मार्ग का ಆರ್ಟಿಫಿಷಿಯಲ್ ಅಲ್ಪಕಾಲ ಸುಖ ಹೇ. ಭಕ್ತಿ ಮಾರ್ಗದಲ್ಲಿ ಅಂತೂ ಬಾಬಾ ಹೇಳ್ತಾರೆ ಸುಖನೇ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ ಅಲ್ಲಿ ಅಲ್ಪ ಕಾಲದ್ದು ಖುಷಿ, ಅಲ್ಪ ಕಾಲದ್ದು ಸುಖ ಇದೆ. ಉನ್ಕಾ ತೋ ನಾಮ್ ಹಿ ಬಾಬಾ ಹೇಳ್ತಿದ್ದಾರೆ, ಉನ್ಕಾ ತೋ ನಾಮ್ ಹಿ ಸ್ವರ್ಗ ಸುಖಧಾಮ್ ಹೆವೆನ್. ಸುಖದ ಜಗತ್ತಿಗಾಗಿ ಬಾಬಾ ಹೇಳ್ತಿದ್ದ ಅದು ಸ್ವರ್ಗ ಆಗಿದೆ, ಅದು ಸುಖಧಾಮ ಆಗಿದೆ, ಹೆವೆನ್ ಆಗಿದೆ. ವಹಾ अपना सुख वहां यह आपका दुख है. ಅಲ್ಲಿ ಅಪಾರ ಸುಖ ಇದೆ, ಇಲ್ಲಿ ಅಪಾರ ದುಃಖ ಇದೆ. अभी बच्चों को मालूम पड़ा है रावण राज में हम कितने चीची बनते हैं. ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳಿಗೆ ಗೊತ್ತಾಗಿದೆ ನಾವು ರಾವಣ ರಾಜ್ಯದಲ್ಲಿ ಬಂದು ಇಷ್ಟೊಂದು ಚೀಚಿ ಹಾಕಿದೆ.
ತುಮಕು ಕ್ಷೀರ್ ಸಾಗರ್ ಮೇ ಜಾನಾ ಹೇ. ಇವಂತೂ ಈ ವಿಷದ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗ್ಬೇಕಾಗಿದೆ. बच्चों को यह मीठा बहुत लगता है, फिर भूल जाने से क्या ಅವಸ್ಥಾ हो जाती है. ಪಾಪ ಹೇಳ್ಬೇಕಾದ್ರೆ ಈ ಜ್ಞಾನದ ಮಾತುಗಳು, ಖುಷಿ, ನಶೆ ಎಲ್ಲ ಏರಿರುತ್ತೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಮರ್ತೋಗುವ ಕಾರಣ, ಹೊರಗಡೆ ಸಂಘದಲ್ಲಿ ಹೋಗುವ ಕಾರಣ, ಜ್ಞಾನ ಮರ್ತೋಗುವ ಕಾರಣ ಮತ್ತೆ ಅವಸ್ಥೆ ಕೆಳಗಿಳಿದೋಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ ಕಿತನಾ ಖುಷಿ ಕಾ ಪಾರ್ ಚಡಾತೆ ಹೈ. ಇಲ್ಲಿ ಕೂತ್ಕೊಂಡಾಗ ಬಾಬಾ ಎಷ್ಟೊಂದು ಖುಷಿಯ ನಶೆ ಏರ್ಸಿರ್ತಾರೆ. ಮತ್ತೆ ಮರ್ತೋದಾಗ ಖುಷಿಯ ನಶೆ ಇಳ್ದೋಗಿರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಸ್ ಜ್ಞಾನ ಅಮೃತ್ ಕಾ ಹಿ ಗಾಯನ ಹೇ. ಈ ಜ್ಞಾನಕ್ಕೆ ಅಮೃತ ಅಂತಾನೆ ಗಾಯನ, ಶ್ರೇಷ್ಠ ಜ್ಞಾನ ಇದು. ज्ञान अमृत का गिलास पानी रहना है, यह तुमको बहुत अच्छा नशा चढ़ता है, फिर बाहर जाने से नशा कम हो जाता है. ಜ್ಞಾನಾಮೃತದ ಗ್ಲಾಸ್ ಅನ್ನೇ ಕುಡ್ದಿರ್ತೀರಿ. ಬಾಬಾ ಹೇಳ್ತಾರೆ, ಇಲ್ಲಿ ಜ್ಞಾನದ ಅಮೃತವನ್ನೇ ಕುಡಿತಾ ಇರ್ತೀರಿ, ಹೊರಗಡೆ ಹೋಗ್ತಿದ್ದಂಗೆ ಅದರ ಅಮೃತದ ನಶೆ ಇಳಿದೋಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ ಖುದ್ फील करते हैं, यहाँ बच्चों को अच्छी फीलिंग आती है. ಬಾಬಾ ಅನುಭವ ಮಾಡ್ತಾರಂತೆ, ಮಕ್ಕಳು ಏನೇನಾಗ್ಬಹುದು ಸ್ಥಿತಿ, ಇಲ್ಲಿದ್ದಾಗ ಎಷ್ಟು ಖುಷಿ ನಶೆ ಎಸ್ಕೊಂಡಿರ್ತಾರೆ, ಮತ್ತೆ ಹೊರಗೊಳ್ತಿದ್ದಂಗೆ ಎಲ್ಲ ಖುಷಿ ನಶೆ ಇಳಿಸ್ಕೊಳ್ತಾರೆ ಅನ್ನೋದು ಬಾಬಾರವ್ರಿಗೂ ಕೂಡ ಫೀಲ್ ಆಗತ್ತೆ, ಅನುಭವ ಆಗತ್ತೆ. हम अपने घर जाते हैं, हम बाबा की श्रीमत पर राजधानी स्थापन करते हैं. हम बड़े ವಾರಿಯರ್ಸ್ ಹೇ. ಬಾಬಾ ಹೇಳ್ತಿದ್ದಾರೆ, ನೀವು ಮನೆಗೆ ಹೋಗ್ತಿದ್ದಂಗೆ ತಿಳ್ಕೊಬೇಕು, ನಾವು ಬಾಬಾರವರ ಶ್ರೀಮತದನುಸಾರವಾಗಿ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಿದ್ದೇವೆ. ಈ ರೀತಿ ಸದಾ ನೆನಪಿರ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ನಾವು ತಂದೆಯ ದೊಡ್ಡ ಸೈನಿಕರಾಗಿದ್ದೇವೆ, ಗುಪ್ತ ಸೇನೆ ಆಗಿದ್ದೇವೆ. यह सब बुद्धि में नॉलेज है जिससे तुम इतना पद पाते हो. ಈ ಶ್ರೇಷ್ಠ ಜ್ಞಾನದಿಂದಲೇ ಶ್ರೇಷ್ಠ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಇದೆ. ಪಡಾತೆ ಬೇಕೋ ಕೋನ್ ಹೇ. ಬಾಬಾ ಹೇಳ್ತಾರೆ, ಇಷ್ಟು ಶ್ರೇಷ್ಠ ವಿದ್ಯೆಯನ್ನ ಓದಿಸೋರ್ ನೋಡಿ ಯಾರಾಗಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಬೇಹದ್ ಕಾ ಬಾಪ್, ಬೇಹದ್ದಿನ ತಂದೆನೆ ಓದಿಸ್ತಾ ಇದ್ದಾರೆ. ಆದ್ರೆ ಅವರ ಶಿಕ್ಷಣ ಎಷ್ಟು ಶ್ರೇಷ್ಠ ಆಗಿದೆ. ಏಕ್ ಏಕ್ ಕದಮ್ ಬದಲ್ ದೇತೆ ಹೇ. ಒಂದು ಹೆಜ್ಜೆಯಲ್ಲೇ ನಿಮ್ಮ ಜೀವನವನ್ನೇ ಬದಲಾಯಿಸ್ಬಿಡ್ತಾರೆ. तो बच्चों की दिल में कितनी ಖುಷಿ ಹೋನಿ ಚಾಹಿಯೆ. ನಾವು ಮಕ್ಕಳ ಹೃದಯದಲ್ಲಿ ಎಷ್ಟೊಂದು ಖುಷಿ ಇರ್ಬೇಕಾಗಿದೆ. यह भी दिल में आना चाहिए कि औरों को भी ಖುಷಿ ದೇವೆ. ಬಾಬಾ ನಮ್ಗೆ ಇಷ್ಟು ಖುಷಿ ನಶೆಯನ್ನ ಏರಿಸ್ತಿದ್ದಾರೆ, ಇಷ್ಟು ಖುಷಿ ಕೊಡ್ತಿದ್ದಾರೆ, ಖುಷಿ ಮಾತುಗಳನ್ನ ಹೇಳ್ತಿದ್ದಾರೆ. ಕೇವಲ ನಾನೊಂದೇ ಖುಷಿ ಪಡೋದಲ್ಲ, ಅನ್ಯರನ್ನು ಕೂಡ ನಾನು ಖುಷಿ ಪಡಿಸ್ಬೇಕಲ್ಲ, ಅನ್ಯರಿಗೂ ಈ ಖುಷಿ ಸಿಗ್ಬೇಕಲ್ಲ ಅಂತೇಳಿ ವಿಚಾರ ಬರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. रावण का श्राप और बाप का आस्ते. रावण से श्राप मिलता है, बाप से वर्षा मिलता है. ಬಾಬಾ ಹೇಳ್ತಿದ್ದಾರೆ, ರಾವಣನಿಂದ ನಮ್ಗೆ ಶಾಪ ಸಿಕ್ಕರೆ ಬಾಬಾರವರಿಂದ ಆಸ್ತಿ ಸಿಗ್ತಾ ಇದೆ. ರಾವಣ ಕೆ ಶಾಪ ಸೆ ತುಮ್ ಕಿತನೆ ದುಃಖಿ ಅಶಾಂತಿ ಬನೆ ಹೋ. ಈ ರಾವಣನ ಶಾಪದಿಂದ ತಾವೆಷ್ಟು ದುಃಖಿ ಅಶಾಂತಿ ಆಗಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. बहुत गोप भी है जिनको दिल होते हैं सर्विस करे, परंतु कलश मातों को मिलता है. ಬಾಬಾ ಹೇಳಿದ್ರೆ, ಬಹಳ ಜನ ಗೋಪರಿಗೆ ಮನಸ್ಸಿದೆ, ಸೇವೆ ಮಾಡಿ ಅಕೋರೆ ಕೇಳಿಸ್ತಾ ಇಲ್ಲ ಅಕೋರೆ. ಅಕ್ಕರೆ ಓಂ ಶಾಂತಿ ಅಕ್ಕರೆ, ಕ್ಲಾಸ್ ಬರ್ತಾ ಇಲ್ಲ.